ಯಾವುದೇ ಚಳುವಳಿ ಆಗಿದೆ. ಹೆಚ್ಚಿನವು ಒಂದಷ್ಟು ಕಾಲ ಸ್ಥಳೀಯವಾಗಿ ಉಳಿದುಕೊಂಡ್ರೆ ಮುಂದೆ ಮಾಯವಾಗ್ತವೆ, ಕೆಲವಂತೂ ಹುಟ್ಟದಲ್ಲೇ ಸತ್ತೋಗ್ತವೆ ಅಂತ ಚಳುವಳಿಗಳು ಕೂಡ ಇದೆ. ನಾವು ಪ್ರಾಚೀನ ಕಾಲದಿಂದನೂ ಕೂಡ ಗಮನಿಸ್ಕೊಂಡು ಬಂದಿದ್ದೇವೆ. ಅದರಂತೆಯೇ ಈ ನವ್ಯ ಸಾಹಿತ್ಯ, ಈ ನವ್ಯ ಸಾಹಿತ್ಯ ಏಕೆ ನಮಗೆ ಮುಖ್ಯ ಆಗುತ್ತೆ? ಈ ಒಂದು ಹೊಸಗನ್ನಡ ಸಾಹಿತ್ಯ ಘಟ್ಟದಲ್ಲಿ ನವ್ಯ ಸಾಹಿತ್ಯ ಬಂದಾಗ 1950ರಿಂದ 1975, ಇವರು ನರಹಳ್ಳಿ ಅವರು 1980ರವರೆಗೂ ಕೂಡ ಇದರ ಹರಿವನ್ನು ತಿಳಿಸಿದ್ದಾರೆ. ಇದು ಮುಖ್ಯವಾಗಿ ಸ್ವಾತಂತ್ರ್ಯ ಸಿಕ್ಕಂತ ಸಂದರ್ಭದಲ್ಲಿ ನಮಗೆ ಪ್ರಾರಂಭವಾಗುವಂತಹ ಒಂದು ನವ್ಯ ಪಂಥ. ಅದರಂತೆ ಇದರ ಒಂದು ಪ್ರಭಾವ ಹೇಗಾಯ್ತು, ಇದ್ರ ಮೇಲೆ ಯಾಕೆ ನವೋದಯ ಪ್ರಗತಿಶೀಲ ಮತ್ತೆ ನವೋದಯ ಆದ್ಮೇಲೆ ಕೂಡ ಇದೊಂದು ನವ್ಯ ಘಟ್ಟ ಆಯ್ತಪ್ಪ ಅಂದ್ರೆ, ನವೋದಯದಲ್ಲಿ ಪ್ರಕೃತಿ ಆರಾಧನೆ ಆಗಿರ್ಬೋದು, ಆದರ್ಶಗಳು, ನೀತಿ ಬೋಧನೆಗಳಾಗಿರ್ಬೋದು, ಇಂತಹ ಅನೇಕ ಒಂದು ನಡೆದುಕೊಂಡು ಬಂದಿದ್ದಂತಹ ಒಂದು ಇದ್ರ ಮೇಲೆ ಒಂದು ಐಡಿಯಾಲಜಿ ಮೇಲೆ ನಡೀತಾ ಇತ್ತು ಇದು ಸಾಹಿತ್ಯ. ಆದ್ರೆ ಇಲ್ಲಿ ಇವ್ರ ನವ್ಯ ಸಾಹಿತ್ಯದ ಒಂದು ಪ್ರಾರಂಭಕ್ಕೆ ಮುಂದಾಗ್ತಾರಂದ್ರೆ, ಎಲ್ಲರೂ ಕೂಡ ಇಂಗ್ಲಿಷ್ ಸಾಹಿತ್ಯವನ್ನು ಓದ್ಕೊಂಡವರು, ಪಾಶ್ಚಾತ್ಯ ಕವಿಗಳನ್ನ, ವಿಮರ್ಶಕರನ್ನ ಚೆನ್ನಾಗಿ ಓದ್ಕೊಂಡಿದ್ದಂತರಾಗಿರ್ಬೋದು. ಇದರಲ್ಲಿ ಬರ್ತಕ್ಕಂಥ ವಿಕ್ರು ಗೋಕಾಕ್ ಆಗಿರ್ಬೋದು, ಅಡಿಗರ್ ಆಗಿರ್ಬೋದು, ಲಂಕೇಶರ್ ಆಗಿರ್ಬೋದು, ಶಿವರಾಮ್ ಕಾರಂತ್ ಇವರು ಗಿರೀಶ್ ಕಾರ್ನಾಡ್ ಆಗಿರ್ಬೋದು, ಇದೇ ರೀತಿಯ ಮುಂತಾದ ಕವಿಗಳು ಪಾಶ್ಚಾತ್ಯ ಸಾಹಿತ್ಯವನ್ನ ಚೆನ್ನಾಗಿ ಓದಿದ್ರು. ಮತ್ತೆ ಇದು ನವ್ಯ ಸಾಹಿತ್ಯದ ಪ್ರೇರಣೆಗಳನ್ನು ನೋಡೋದಾದ್ರೆ, ಎರಡನೇ ಮಹಾಯುದ್ಧದ ಪರಿಣಾಮವಾಗಿರ್ಬೋದು, ಮತ್ತೆ ಇಂಗ್ಲಿಷ್ನ ಈ ಮಾಡರ್ನ್ ಲಿಟರೇಚರ್ ನ ಪ್ರಭಾವ ಆಗಿರುತ್ತೆ. ಟಿ.ಎಸ್. ಎಲಿಯಟ್ ನ ಅತ್ಯಂತ ಪ್ರಭಾವ ಅಂತ ಹೇಳ್ಬೋದು. ಇಲ್ಲಿ ಎಕ್ಸಾಮ್ಗೆ ಕೇಳ್ತಾರೆ, ನಾವು ಹಂಗೆ ನವ್ಯ ಸಾಹಿತ್ಯಕ್ಕೆ ಪ್ರಭಾವ ಬೀರಿದಂತಹ ಕವಿ ಅಂತ ಕೇಳ್ಬಿಡ್ತಾರೆ. ಅವಾಗ ಟಿ.ಎಸ್. ಎಲಿಯಟ್ ಅಂತ ನಾವು ಇದ್ ಮಾಡ್ಬೇಕಾಗುತ್ತೆ. ಹಂಗಾಗಿ ಇಂಗ್ಲಿಷ್ ಶಿಕ್ಷಣದ ಪ್ರಭಾವ, ಮತ್ತೆ ಅಸ್ತಿತ್ವವಾದ, ಈ ಅಸ್ತಿತ್ವವಾದಗಳಾಗಿರ್ಬೋದು, ಸಾಂಕೇತಿಕವಾದ, ಮತ್ತೆ ಈ ಮನೋವಿಶ್ಲೇಷಣವಾದ ಆಗಿರ್ಬೋದು, ಮತ್ತೆ ಇವ್ರ ಪ್ರವಾಹ ತಂತ್ರಗಳನ್ನ ಒಳಗೊಂಡಂತ ಸಿದ್ಧಾಂತಗಳಾಗಿರ್ಬೋದು, ಇವು ಕೂಡ ಪ್ರಭಾವ ಬೀರ್ತವೆ. ಮೊನ್ನೆ ಒಂದು ಕ್ವಶನ್ ಆಗಿತ್ತು, ನವ್ಯ ಸಾಹಿತ್ಯದ ಮೇಲೆ ಪ್ರಭಾವ ಬೀರಿದಂತ ವಾದ ಅಂತ ಕೇಳಿದ್ರು. ಅದರಲ್ಲಿ ಈ ಆದರ್ಶವಾದ, ಸಮಾಜವಾದ ಆ ತರದ್ ಕೇಳಿ ಅಸ್ತಿತ್ವವಾದ ಅಂತ ಒಂದು ಕ್ವಶನ್ ಕೇಳಿದ್ರು. ಇಲ್ಲಿ ನೋಡಿ, ಲಕ್ಷಣಗಳಲ್ಲೇ ಒಂದು ಕ್ವಶನ್ ನಮ್ಗೆ ಇದು ಓದ್ಕೊಂಡಿದ್ರೆ ಇದನ್ನ ಸಿಗುತ್ತೆ. ಅದೇ ರೀತಿ ಇದರ ಧೋರಣೆಗಳನ್ನ ನೋಡೋದಾದ್ರೆ, ಇದರಲ್ಲಿ ವ್ಯಂಗ್ಯ ದೃಷ್ಟಿ ಇರುತ್ತೆ, ವಿಡಂಬನಾ ಶೈಲಿ ಇರುತ್ತೆ, ಪ್ರತಿಭಟನೆ ಮತ್ತು ಬಂಡಾಯ ಧೋರಣೆ ಇರ್ತದೆ. ಮತ್ತಿಲ್ಲಿ ಇನ್ನೊಂದು ಮುಖ್ಯವಾಗಿ, ನವ್ಯ ಒಂದು ಪ್ರಕೃತಿ ಆರಾಧನೆಗಾಗಿರ್ಬೋದು, ಇದು ಒಂದು ಪ್ರಗತಿಶೀಲ ಸಾಹಿತ್ಯದಲ್ಲಿ ಸಾಮಾಜಿಕ ಸಮಸ್ಯೆಗಳಿಗೆ ಇದು ಮಾಡುತ್ತೆ, ಒತ್ತು ನೀಡುತ್ತೆ. ಆದ್ರೆ ಈ ನವ್ಯ ಅನ್ನೋಂಥದ್ದು ವ್ಯಕ್ತಿಗತವಾಗಿರ್ತದೆ ಅಂತ ಹೇಳ್ಬೋದು. ಅದಕ್ಕೆ ಹೀಗೆ ಇಲ್ಲಿ ಚರ್ಚೆ ಮಾಡೋಂಥ ವಿಷಯಗಳಲ್ಲಾಗಿರ್ಬೋದು, ನವೋದಯ ಪ್ರಗತಿಶೀಲಕ್ಕಿಂತ ಬೇರೆ ತರದ್ದೇ ಇಲ್ಲಿ ಅಂಶಗಳನ್ನ ಕಾಣ್ತೀವಿ. ಇಲ್ಲಿ ಪ್ರಪ್ರಥಮವಾಗಿ ನಮಗೆ ಒಂದು ನವ್ಯದ ಚರ್ಚೆಯನ್ನ ಎಲ್ಲಿ ಮಾಡ್ತಾರಪ್ಪ ಅಂತಂದ್ರೆ, ವಿಕ್ರು ಗೋಕಾಕ್ ಅವರು ಮಾಡ್ತಾರೆ. ವಿಕ್ರು ಗೋಕಾಕ್ ಅವರು ನಿಮ್ಗೆ ಗೊತ್ತಿರ್ಬೋದು, ಕೊಡದಿರುವ ಶರದಿಗೆ ಷಟ್ಪದಿಯ ದೀಕ್ಷೆಯನ್ನು ಎಂತ ಹೇಳುತ್ತಂತಹ ಕವಿ ವಿನಾಯಕ ಇವರ ಕಾವ್ಯನಾಮ ಅಂತ ಹೇಳ್ಬೋದು. ಅದೇ ರೀತಿ ಈ ಒಂದು ನವ್ಯದ ಗಮನವನ್ನ ಇವರಲ್ಲಿ ಇದ್ ಮಾಡೋದಕ್ಕೆ ಟಿ.ಎಸ್. ಎಲಿಯಟ್ ಇವ್ರ ಮೇಲೆ ಬಹಳಷ್ಟು ಪ್ರಭಾವ ಬೀರ್ತಾರೆ. ಇದು ಕೂಡ ಕ್ವಶನ್ ಆಗಿದೆ ಅಂತ ಹೇಳ್ಬೋದು. ವಿಕ್ರು ಗೋಕಾಕ್ ಅವ್ರ ಮೇಲೆ, ಅಡಿಗರ್ ಮೇಲೆ ಪ್ರಭಾವ ಬೀರಿದಂತಹ ಪಾಶ್ಚಾತ್ಯ ವಿಮರ್ಶಕ ಕವಿ ಅಂತ ಕೇಳಿದಾಗ ಎಲಿಯಟ್ ಕೇಳ್ತಾರೆ. ಈ ಎಲಿಯಟ್ ಪ್ರತಿಪಾದಿಸಿದಂತ ವ್ಯಕ್ತಿತ್ವ ನಿರಸನ ಸಿದ್ಧಾಂತ ಮತ್ತೆ ಈ ವಸ್ತು ಪ್ರತಿರೂಪ ಇದೆಯಲ್ಲ, ಇವೆಲ್ಲನೂ ಕೂಡ ಈ ಒಂದು ನವ್ಯ ಕಾಲಘಟ್ಟದ ಕವಿಗಳು ಅವರು ತಮ್ಮ ಕನ್ನಡ ಸಾಹಿತ್ಯಕ್ಕೆ ಅಡಾಪ್ಟ್ ಮಾಡ್ಕೊಳಕ್ ಬರ್ತಾರೆ. ಅದೇ ರೀತಿ ಇದು ವಸ್ತು ಪ್ರತಿರೂಪ ಅಂತ ಕ್ವಶನ್ ಸುಮಾರು ಸರಿ ಆಗಿದೆ, ಇದು ರಿಪೀಟ್ ಆಗಿದೆ. ಮತ್ತೆ ಅದೇ ರೀತಿ ಏಲಿಯಟ್ ಆಗಿರ್ಬೋದು, ಪೌಂಡ್ ಆಗಿರ್ಬೋದು, ಏಟ್ಸ್ ಆಗಿರ್ಬೋದು, ಯೂಮ್ ಆಗಿರ್ಬೋದು, ಇಂತಹ ಕವಿಗಳ ಒಂದು ಪ್ರಭಾವನು ಕೂಡ ಇರುತ್ತೆ. ಈಗ ನಾವು ಡೈರೆಕ್ಟ್ ಆಗಿ ಈ ಒಂದು ನವ್ಯ ಸಾಹಿತ್ಯದಲ್ಲಿ ಬರುವಂತ ಕವಿಗಳ ಬಗ್ಗೆ, ನಾಟಕಕಾರಗಳ ಬಗ್ಗೆ, ವಿಮರ್ಶಕರ ಬಗ್ಗೆ ನೆಕ್ಸ್ಟ್ ಮುಂದಿನ ಕ್ಲಾಸ್ ಅಲ್ಲಿ ಮಾತಾಡ್ತಾರೆ. ಆಲ್ಮೋಸ್ಟ್ ನಾವು ಕೆಸೆಟ್, ನೆಟ್ ಆಗಿರ್ಬೋದು, ಈ ಸಿ ಗ್ರೂಪ್ ಕ್ವಶನ್ ಅಲ್ಲೂ ಇದು ಎಕ್ಸಾಮ್ ಅಲ್ಲೂ ಕೂಡ ಕ್ವಶನ್ ಆಗ್ತಿರ್ತವೆ. ಸುಮಾರು ಸಾರಿ ಬರುತ್ತೆ. ಯಾಕಪ್ಪ ಅಂದ್ರೆ, ಜ್ಞಾನಪೀಠ ಪ್ರಶಸ್ತಿ ಪಡೆದವರಲ್ಲಿ 4 ಜನ ನವ್ಯ ಸಾಹಿತ್ಯದ ಪಂಥದವರೇ. ಮತ್ತೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ಪಡೆದಂತ ಅನೇಕ ಕವಿಗಳು ಇದರೆಲ್ಲ ಬರ್ತಾರೆ. ಮತ್ತೆ ಬಹಳಷ್ಟು ಅರಿವನ್ನುಳ್ಳಂತಹ ಕವಿಗಳು ಇಲ್ಲಿ ಎಲ್ಲಾ ಸಾಹಿತ್ಯ ನೋಡ್ರಿ. ಇಲ್ಲಿ ಪ್ರಗತಿಶೀಲ ಬಂದ್ರೆ ಸ್ವಲ್ಪ ಕತೆ, ಕಾದಂಬರಿ,
ಸ್ವಲ್ಪ ಹೆಚ್ಚಿನದಾಗಿ ರಚನೆ ಆಗ್ತವೆ. ಆದ್ರೆ ಇಲ್ಲಿ ಕಾವ್ಯನೂ ರಚನೆ ಆಗುತ್ತೆ, ಕಾದಂಬರಿ, ಕತೆ, ನಾಟಕ ಎಲ್ಲ ರೀತಿಯಾಗಿ, ಮತ್ತೆ ಅಸಂಗತ ನಾಟಕಗಳು ಹೆಚ್ಚಾಗಿ ಇಲ್ಲಿ ಇದ್ ಮಾಡ್ತವೆ. ಈಗ ಸ್ಟಾರ್ಟಿಂಗ್ ನಾವು ವಿಕ್ರು ಗೋಕಾಕ್ ಅವ್ರ ಬಗ್ಗೆ ಅವರಿಂದ ತಿಳ್ಕೊಂಡು ಹೋಗ್ಬಿಡೋಣ ಅನ್ಸುತ್ತೆ. ಇವರ ಅನೇಕ ಕೃತಿಗಳು ರಿಪೀಟ್ ಕ್ವಶನ್ ಆಗ್ತಿರ್ತವೆ. ಸಿ ಗ್ರೂಪ್ ಅಲ್ಲೂ ಕೂಡ ಆಗಿದಾವೆ, ಮತ್ತೆ ಕೆ ನೆಟ್ ಅಲ್ಲಿ ಆಗೇ ಆಗ್ತವೆ. ಇಂತ ಇವರ ಕೃತಿಗಳನ್ನು ನೋಡೋದಾದ್ರೆ, ಇವರ ಕವನ ಸಂಕಲನ ಮುಖ್ಯವಾದ ಮಾತ್ರ ಹೇಳ್ತೇನೆ, ಯಾಕಂದ್ರೆ 10 ರಿಂದ 15 ಜನ ನವ್ಯ ಸಾಹಿತ್ಯದಲ್ಲಿ ಬರ್ತಾರೆ. ಇವರನ್ನ ಒಟ್ಟು ಸಾಹಿತ್ಯವನ್ನ ನಾವು ಒಂದು ಸೀಮಿತ ಅವಧಿಯಲ್ಲಿ ಹೇಳಕ್ ಆಗೋದಿಲ್ಲ. ಹಂಗಾಗಿ ಇಂಪಾರ್ಟೆಂಟ್ ಮತ್ತೆ ನಾನು ಕ್ವಶನ್ ಆಗಿರೋದ್ನೆಲ್ಲ ಸ್ವಲ್ಪ ಒಂದು ಪಟ್ಟಿ ಮಾಡ್ಕೊಂಡಿದ್ದೀನಿ, ಆ ತರದ್ ಮಾತ್ರ ಚರ್ಚೆ ಮಾಡ್ತಾ ಹೋಗ್ತೀನಿ. ಇಲ್ಲಿ ಕಲೋಪಾಸಕ ಅಂತ 1934ರಲ್ಲಿ ರಚನೆ ಮಾಡ್ತಾರೆ ಇವರು. ಇವರಿಗೆ ನಿಮ್ಗೆ ಗೊತ್ತಿದ್ದಂಗೆ 1960ರಲ್ಲಿ ದ್ಯಾವಪೃಥಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ. ಮತ್ತೆ ಈ ಕೆಲವು ಕವಿಗಳಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿರುತ್ತೆ. ಇಂಥದನ್ನು ನಾವು ನೋಟ್ ಮಾಡ್ಕೊಬೇಕಾಗುತ್ತೆ. ಈ ಭಾರತ ಸಿಂಧು ರಶ್ಮಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ 1990ರಲ್ಲಿ. ಈ ಕಲೋಪಾಸಕ ಅನ್ನೋಂತ ಕವನ ಸಂಕಲನವನ್ನ 1934ರಲ್ಲಿ ಬರೀತಾರೆ. ಅದೇ ರೀತಿ ನಾನು ದ್ಯಾವಪೃಥ್ವಿ ಹೇಳಿದ್ನಲ್ಲ, ಇದು ಕೂಡ ಕವನ ಸಂಕಲನ ಆಗಿರುತ್ತೆ. ಮತ್ತೆ ಅದೇ ರೀತಿ ಈ ಸಮುದ್ರ ಗೀತೆಗಳು 1940ರಲ್ಲಿ ರಚನೆ ಆದಂತದ್ದು. ಕಾಲಾನುಕ್ರಮಕ್ಕೆ ಕನ್ಫ್ಯೂಸ್ ಮಾಡಕ್ ಆಗ್ತಾರೆ. ಈ ವಿಕ್ರು ಗೋಕಾಕ್ ಅವರ ಕವನ ಸಂಕಲನಗಳನ್ನ ಹಿಂದೆ ಮುಂದೆ ವರ್ಷಗಳನ್ನ ಇದ್ ಮಾಡಿ ನಿಮಗೆ ಕನ್ಫ್ಯೂಸ್ ಮಾಡಕ್ ಆಗ್ತಾರೆ. ಹಾಗಾಗಿ ವರ್ಷನ ನೋಡ್ಕೊಂಡ್ಲೇಬೇಕಾಗುತ್ತೆ. ನೀವು ಹೆಚ್ಚೆಚ್ಚು ಕಣ್ಣಾಡಿಸ್ಬೇಕು, ಒಂಥರ ಪಟ್ಟಿ ಮಾಡ್ಕೊಂಡು, ಆಗ ನಿಮಗೆ ಹೆಲ್ಪ್ ಆಗುತ್ತೆ. ಸಿಮ್ಲಾ ಸಿಂಪಿನಿ ಅಂತೇಳಿ 1972ರಲ್ಲಿ ಈ ಒಂದು ಕವನ ಸಂಕಲನ ಆಗಿರುತ್ತೆ. ಇದು ಭಾರತ ಸಿಂಧು ರಶ್ಮಿ ಇದೆಯಲ್ಲ, ಇದು ಮಹಾಕಾವ್ಯ. ಇದು 1990ರಲ್ಲಿ. ಅದೇ ರೀತಿ ನವ್ಯ ಧ್ವನಿಯನ್ನ ಸಂಪಾದನೆ ಮಾಡ್ತಾರೆ ಇವರು 1956ರಲ್ಲಿ. ನೀವು ಸಮರಸವೇ ಜೀವನ ಇದನ್ನ ಹೆಸರು ಕೇಳಿರ್ತೀರ. ಭಾಗ 1, 2, 3 1967ರಲ್ಲಿ ರಚನೆ ಮಾಡಿ ಇದನ್ನ ಏನ್ ಮಾಡ್ತಾರೆ, ಇಜ್ಜೋಡು ಅಂತ ಇನ್ನೊಂದು ಮರು ನಾಮಕರಣ ಮಾಡಿ ಇದನ್ನ ಸೇರಿಸಿ 1978ರಲ್ಲಿ ತರ್ತಾರೆ. ಅದೇ ರೀತಿ ಸಮುದ್ರದ ಆಚೆಯಿಂದ 1988, ಇದು ಪ್ರವಾಸ ಕಥನ. ಸಮುದ್ರದೀಚೆಯಿಂದ ಪಯಣಿಗ 1960ರಲ್ಲಿ ಬರೀತಾರೆ ಇದನ್ನ. ನೋಡ್ರಿ, ಸಮುದ್ರದ ಆಚೆಯಿಂದ ಅಂತಂದ್ರೆ ಇದು ಇಂಗ್ಲೆಂಡ್ನ ಒಂದು ಪ್ರವಾಸ ಕಥನವನ್ನ ಇಲ್ಲಿ ಚರ್ಚೆ ಮಾಡಿರ್ತಾರೆ. ಅದೇ ರೀತಿ ಸಮುದ್ರದೀಚೆಯಿಂದ 1960ರಲ್ಲಿ ರಚನೆಯಾದಂತ ಇದರಲ್ಲಿ ಜಪಾನ್ ದೇಶದ ಪ್ರವಾಸ ಕಥನವನ್ನ ಇಲ್ಲಿ ಚರ್ಚೆ ಮಾಡಿರ್ತಾರೆ. ಆಮೇಲೆ ಇವರ ಕೆಲವು ಸಾಲುಗಳನ್ನ ಅತಿ ಹೆಚ್ಚಾಗಿ ಕೇಳ್ತಾ ಇರ್ತಾರೆ. ಇವರ ಸಾಲುಗಳ ಬಗ್ಗೆ ಆಮೇಲೆ ಚರ್ಚೆ ಮಾಡ್ತೀನಿ. ಈಗ ಮುಂದೆ ಗೋಪಾಲಕೃಷ್ಣ ಅಡಿಗರ ಒಂದು ಕೃತಿಗಳ ಬಗ್ಗೆ, ಯಾಕಂದ್ರೆ ಇಲ್ಲಿ ವಿಕ್ರು ಗೋಕಾಕ್ ಅವರು ಎಷ್ಟು ಮುಖ್ಯ ಆಗ್ತಾರೋ ಈ ಅಡಿಗರು ಕೂಡ ಅಷ್ಟೇ ಮುಖ್ಯ ಆಗ್ತಾರೆ. ಈ ಗೋಪಾಲಕೃಷ್ಣ ಅಡಿಗರನ್ನ ಪಿ ಲಂಕೇಶ್ ಅವರು ಒಂದು ಮಾತಲ್ಲಿ ಹೇಳ್ತಾರೆ, ಒಂದು ಜನಾಂಗದ ಕಣ್ಣು ತೆರೆಸಿದ ಕವಿ ಅಂತ ಹೇಳ್ತಾರೆ. ಅಷ್ಟು ಪ್ರಾಮುಖ್ಯತೆ ಇರುತ್ತೆ ಇವರಿಗೆ. ಇಲ್ಲಿ ಒಂದು ವಿಮರ್ಶಕರ ವಾದವೂ ಕೂಡ ಒಂದು ಬರುತ್ತೆ. ಈ ನವ್ಯ ವಿಮರ್ಶೆ ನವ್ಯ ಸಾಹಿತ್ಯ ಬಂದಿದ್ದು ಈ ವ್ಯಕ್ತಿಕ ಭಿನ್ನತೆ ಏನಪ್ಪಾ ಅಂತ ಹೇಳಿ ವಿಮರ್ಶಕರು ಮಾತಾಡ್ತಾರೆ. ಆದ್ರೆ ಅದೇನೇ ಇರ್ಲಿ, ಇದೊಂದು ಕನ್ನಡ ಸಾಹಿತ್ಯಕ್ಕೆ ಬೇಕಾದಂತ ಒಂದು ಪಂಥ ಆಗಿರುತ್ತೆ. ಗೋಪಾಲಕೃಷ್ಣ ಅಡಿಗರು 1974ರಲ್ಲಿ ಅವರ ವರ್ಧಮಾನ ಕವನ ಸಂಕಲನಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ. ಇವರು ಧರ್ಮಸ್ಥಳದಲ್ಲಿ ಜರುಗಿದ 51ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ. ಈ ತರ ಸಮ್ಮೇಳನ ಅಧ್ಯಕ್ಷರಾಗಿರುವಂತ ಕವಿಗಳ ಪಟ್ಟಿಯನ್ನು ಕೂಡ ನೀವು ಮಾಡ್ಕೊಂಡಿರ್ಬೇಕು. ನೀವು ಓದ್ಬೇಕಾದ್ರೆ ಕಣ್ಣಿಗೆ ಕಾಣ್ತಾ ಇರ್ಬೇಕು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದವರ ಪಟ್ಟಿ, ಈ ಜ್ಞಾನಪೀಠ ಪ್ರಶಸ್ತಿ ಅದನ್ನು ಮಿಸ್ ಆಗಿಬಿಡುತ್ತೆ. ಅಂದ್ರೆ ಎಷ್ಟೋ ಸಾರಿ ಮಿಸ್ ಆಗಿ ನಾವು ಹಾಕ್ಬಿಟ್ಟಿರ್ತೀವಿ. ಪರ್ಫೆಕ್ಟ್ ಇರ್ಬೇಕಂದ್ರೆ ನೋಡ್ತಾ ಇರ್ಬೇಕು. ಅದೇ ರೀತಿ ಪಂಪ ಪ್ರಶಸ್ತಿ ಆಗಿರ್ಬೋದು. ಈ ತರದ ಸಾಹಿತ್ಯಿಕ ಪ್ರಶಸ್ತಿಗಳನ್ನ ಇಂಪಾರ್ಟೆಂಟ್ ಆಗಿರೋವನ್ನ ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದ್ರೆ ಬಹಳ ಹೆಲ್ಪ್ ಅಂತ ಹೇಳ್ಬೋದು. ಇವರ ಕೃತಿಗಳನ್ನು ನೋಡೋದಾದ್ರೆ ಹೆಚ್ಚಾಗಿ ಕಾವ್ಯದಲ್ಲಿ ಇವರು ರಚನೆ ಮಾಡಿರೋದು ನೋಡ್ಬೋದು. ಭಾವತರಂಗ 1946ರಲ್ಲಿ ಇದನ್ನು ರಚನೆ ಮಾಡ್ತಾರೆ. ಕಟ್ಟುವೆವು ನಾವು 1948, ಇದು ಕೂಡ ರಿಪೀಟೆಡ್ ಕ್ವಶನ್. ನಡೆದು ಬಂದ ದಾರಿ, ಇದು ಕೂಡ ಕ್ವಶನ್ ಆಗಿದೆ 1952ರಲ್ಲಿ. ಚಂಡಮದ್ದಳೆ 1954ರಲ್ಲಿ ಆಗುತ್ತೆ. ಭೂಮಿಗೀತ 1957. ವರ್ಧಮಾನ ಇದನ್ನು ಬಯಸಿರ್ಲಿಲ್ಲ. ನೋಡ್ರಿ, ನೀವು
ಹಳೆ ಕ್ವಶನ್ ಪೇಪರ್ ನೋಡಿದಾಗ ಈ ಭೂಮಿಗೀತ ವರದಮಾನ ಇದ್ರದ್ದು ಮಾತ್ರ ಹಾಗೆ ಆಗ್ತಿರತ್ತೆ ಕ್ವಶನ್. ರೀಸೆಂಟ್ ಆಗು ಕೂಡ ಇದು ವರ್ಧಮಾನ ಒಂದು ಕವನ ಸಂಕಲನದ ಬಗ್ಗೆ ಆಗಿತ್ತು. ಅದೇ ರೀತಿ ಇವರ ಆಯ್ದ ಕವನ ಸಂಕಲನವನ್ನ ಆರೋಹಣ ಅಂತೇಳಿ ಇದ್ ಮಾಡಿದ್ದಾರೆ. ಅದೇ ರೀತಿ ಇವರು ಕಾದಂಬರಿಯನ್ನು ಕೂಡ ಬರೆದಿದ್ದಾರೆ. ಆಕಾಶದೀಪ ಕಾದಂಬರಿ 1952ರಲ್ಲಿ ರಚನೆ ಆಗುತ್ತೆ. ಮತ್ತೆ ಕಥಾ ಸಂಕಲನ ಹುಲಿರಾಯ ಮತ್ತು ಇತರ ಕಥೆಗಳು, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ವಿಚಾರ ವಿಮರ್ಶನ ಕೂಡ ಇವ್ರು ಮಾಡಿದ್ದಾರೆ. ಮಣ್ಣಿನ ವಾಸನೆ 1966ರಲ್ಲಿ ರಚನೆ ಆಗುತ್ತೆ. ಇವರ ಆತ್ಮಕಥನ ಬಂದು ನೆನಪಿನ ಗಣಿಯಿಂದ 1991ರಲ್ಲಿ. ಈ ಎರಡು ಕವಿಗಳಿದಾರಲ್ಲ, ಇವರು ಮುಖ್ಯವಾಗಿ ನಾವು ನವ್ಯ ಸಾಹಿತ್ಯದ ಹುಟ್ಟಿಗೆ ಕಾರಣ ಆಗ್ತಾರೆ. ಮತ್ತೆ ಇಬ್ರು ಕೂಡ ಪ್ರಾಮುಖ್ಯತೆಯನ್ನು ವಹಿಸ್ತಾರೆ. ನೆಕ್ಸ್ಟ್ ಬರುವಂತವ್ರು ರಾಮಚಂದ್ರ ಶರ್ಮಾ ಅಂತ ಹೇಳ್ಬೋದು. BC ರಾಮಚಂದ್ರ ಶರ್ಮಾ ಇವ್ರಿಗೆ ಸಪ್ತಪದಿ ಕವನ ಸಂಕಲನಕ್ಕೆ 1998ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ. ಅದೇ ರೀತಿ ನೀವು ಸೆರಗಿನ ಕಂಡ ನಾಟಕಕ್ಕೆ ಭಾರತ ಸರ್ಕಾರದ ಪ್ರಶಸ್ತಿ ಅನುವಾದ ಸಾಹಿತ್ಯಕ್ಕಾಗಿ ಕಥಾ ಪ್ರಶಸ್ತಿ ಕೊಡ್ತಾರಲ್ಲ, ಅದನ್ನ 1992ರಲ್ಲಿ ಇವರಿಗೆ ಸಲ್ಲುತ್ತೆ ಅಂತ ಹೇಳ್ಬೋದು. ಇವರ ಕವನ ಸಂಕಲನ ನೋಡೋದಾದ್ರೆ ಹೃದಯ ಗೀತೆ 1952ರಲ್ಲಿ ರಚನೆ ಮಾಡ್ತಾರೆ. ಇದು ಕೂಡ ಕ್ವಶನ್ ಆಗಿದೆ. 7 ಸುತ್ತಿನ ಕೋಟೆ 1953ರಲ್ಲಿ ರಚನೆ ಆದಂತದ್ದು. ಏಸರಗತ್ತೆ 1949ರಲ್ಲಿ. ಇದು ಸುಮಾರು ಸತಿ ಏಸರಗತ್ತೆ ಈ ಒಂದು ಕವನ ಸಂಕಲನವನ್ನ ಕೇಳ್ತಾ ಇರ್ತಾರೆ. ಅದೇ ರೀತಿ ದೆಹಲಿಗೆ ಬಂದ ಹೊಸ ವರ್ಷ ಅಂತೇಳಿ 1988ರಲ್ಲಿ. ಸಪ್ತಪದಿ 1996ರಲ್ಲಿ ರಚನೆ ಆಗತ್ತಂತೆ. ಇದು ಮಂದಾರ ಕುಸುಮನು ಕೂಡ ಇವರ ಕಥಾ ಸಂಕಲನವಾಗಿದ್ದು, ಸೆರಗಿನ ಕಂಡ ನಾನಾಗ್ಲೇ ಹೇಳಿದೆ ಇದಕ್ಕೆ ಇದಕ್ಕೆ ಅನುವಾದ ಸಾಹಿತ್ಯಕ್ಕೆ ಬಂದಿದ್ದು 1954ರಲ್ಲಿ ರಚನೆ ಆಗುವಂತ ಒಂದು ನಾಟಕ ಇದು. ನೀಲಿ ಕಾಗದ 1953ರಲ್ಲಿ ರಚನೆ ಆಗುತ್ತೆ. ಈಗ ನೆಕ್ಸ್ಟ್ ಅನಂತ ಮೂರ್ತಿ ಅವರು ಒಂದು ನವ್ಯ ಸಾಹಿತ್ಯದ ಕಾದಂಬರಿಕಾರರು ಕೂಡ ಹೌದು, ಕಥೆಗಾರರು ಕೂಡ ಹೌದು. ಮುಖ್ಯವಾಗಿ ಇವರ ಕಥೆಗಳ ಮೇಲೆ, ಕಾದಂಬರಿಗಳ ಮೇಲೆ ಅತಿ ಹೆಚ್ಚು ಒಂದು ಕ್ವಶನ್ಗಳ ಬರೋದು ನೋಡಿರ್ತೀವಿ ನಾವು. ಸಂಸ್ಕಾರ ಈ ಒಂದು ಕಾದಂಬರಿನ ಕೇಳಿದವರು ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಫಿಲಂ ಕೂಡ ಆಗಿದೆ, ಮತ್ತೆ ಇದಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿರುತ್ತೆ. ಇವರಿಗೆ 1994ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ. ಇವರ ಒಂದು ಇವರು ಪದ್ಮಭೂಷಣ ಪ್ರಶಸ್ತಿ ಕೂಡ ಇವರಿಗೆ ಸಂದಿರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಇವರು ಹಾಗೆ ಹೇಳ್ದಂಗೆ ಕತೆ, ಕಾದಂಬರಿ, ನಾಟಕ, ಕಾವ್ಯ, ಅನುವಾದ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇವರ ಕೃತಿಗಳನ್ನ ನೋಡೋದಾದ್ರೆ ಸೊಗತಲಹರಿ 1962ರಲ್ಲಿ ಇದು ರಚನೆ ಆಗುತ್ತೆ. ಇದು ಯಮಳ ಪ್ರಶ್ನೆ. ಈ ಕ್ವಶನ್ ಕೂಡ ನಿಮ್ಗೆ ರಿಪೀಟೆಡ್ ಕ್ವಶನ್ ಅಂತ ಹೇಳ್ಬೋದು. 1964ರಲ್ಲಿ ರಚನೆ ಆಗಿರುವಂತದ್ದು. ಹುಲಿಯೂರಿನ ಸರಿಹದ್ದು 1962ರಲ್ಲಿ ರಚನೆ. ಅಬಚೂರಿನ ಪೋಸ್ಟ್ ಆಫೀಸ್ ಇದೊಂದು ನವ್ಯ ಕಾಲಘಟ್ಟಕ್ಕೆ ಇವರೊಂದು ಏನಂತ ಹೇಳ್ತಾರೆ, ಎದುರು ಮಾತಾಡ್ತಾರೆ, ಅಥವಾ ಹೊಸದೇನೋ ನಾವು ಹೊಸ ಪಂಥಕ್ಕೆ ಹೋಗ್ಬೇಕು ಅಂತೇಳಿ ನವ್ಯವನ್ನು ತಿರಸ್ಕರಿಸಿದಂತಹ ಒಂದು ಅಬಚೂರಿನ ಪೋಸ್ಟ್ ಆಫೀಸಿನ ಮುನ್ನುಡಿಯಲ್ಲಿ ಬರ್ಕೊಳ್ತಾರೆ ಹಿಂಗೆ. ಇದು ಕೂಡ ಮುಖ್ಯ ಆಗುತ್ತೆ. 1972ರಲ್ಲಿ ರಚನೆ ಆಗುತ್ತೆ ಅಬಚೂರಿನ ಪೋಸ್ಟ್ ಆಫೀಸ್. ನಿಮ್ಗೆ ಗೊತ್ತಿರ್ಬೋದು, ಕಿರುಗುರಿನ ಗಯ್ಯಾಳಿಗಳು ಚಿತ್ರವಾಗಿದೆ. ಇದ್ರ ಮೇಲೂ ಕೂಡ ಕ್ವಶನ್ ಆಗಿದೆ. 1991ರಲ್ಲಿ ರಚನೆ ಆಗುತ್ತೆ. ಇವರ ಕಾದಂಬರಿಗಳನ್ನ ನೋಡೋದಾದ್ರೆ ಸ್ವರೂಪ 1966, ನಿಗೂಢ ಮನುಷ್ಯರು 1976ರಲ್ಲಿ ರಚನೆ ಆಗುತ್ತೆ. ಕಾರ್ವಾಲು 1984ರಲ್ಲಿ ರಚನೆ ಆಗುತ್ತೆ. ಚಿದಂಬರ ರಹಸ್ಯ 1985ರಲ್ಲಿ ರಚನೆ ಆಗುತ್ತೆ. ಜುಗಾರಿ ಕ್ರಾಸ್ 1994ರಲ್ಲಿ ರಚನೆ ಆಗುತ್ತೆ. ಅದೇ ರೀತಿ ಇವರ ಪ್ರವಾಸ ಕಥನ ಅಲೆಮಾರಿ ಅಂಡಮಾನ್ ಮತ್ತು ಮಹಾನದಿ ನೈಲ್ ಅಂತೇಳಿ 1990ರಲ್ಲಿ. ಇವು ಕೆಲವೊಂದು ಇವರ ಇಂಪಾರ್ಟೆಂಟ್ ಕ್ವಶನ್ ಹೇಳ್ತೀನಿ, ಬಹಳನೇ ರಚನೆ ಮಾಡಿದ್ದಾರೆ. ಇದರಲ್ಲಿ ನಾವು ಅವರ ಕಾದಂಬರಿಗಳಲ್ಲಿ ಏನ್ ಮಾಡ್ತಾರೆ, ಪಾತ್ರಗಳನ್ನ ಕೇಳ್ತಾರೆ. ಆಗ್ಲೇ ತಿಪ್ಪೇಸ್ವಾಮಿ ಅವರು ಹೇಳದಂತೆ ನಮಗೆ ಕಾದಂಬರಿ ಕಥೆ ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ ಅಲ್ಲಿ ಕನ್ಫ್ಯೂಸ್ ಆಗದೆ. ಅಲ್ಲಿ ಪಾತ್ರಗಳನ್ನ ನಮ್ಮ ಮುಖ್ಯವಾಗಿ ನಾವು ಓದಿದಾಗ ಅಥವಾ ನಾವು ಎಲ್ಲಾದ್ರೂ ಸಿಕ್ಕಾಗ ಅದನ್ನ ನೋಟ್ ಮಾಡ್ಕೋಬೇಕು ಪಾತ್ರಗಳು. ಇಲ್ಲಿ ಅಬಚೂರಿನ ಪೋಸ್ಟ್ ಆಫೀಸ್ ಇದೆಯಲ್ಲ, ಇದೊಂದು ವಸಾಹತುಶಾಹಿ ಸಂದರ್ಭದಲ್ಲಿ ಭಾರತದ ಸಮೂಹ ಸಂಪರ್ಕ ಸಿಕ್ಕಾಗ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಒಂದು ಹಳ್ಳಿಯ ಜನ ಹೆಂಗೆ ಒಬ್ನು ಬೋಬಣ್ಣ ಅನ್ನೋ ಹೆಂಗ್ ರಿಯಾಕ್ಟ್ ಮಾಡದ ಅಂತ ಹೇಳೋದ್ರ ಬಗ್ಗೆ ಇದೆ. ಇದರಲ್ಲಿ ಬರುವಂತ ಪಾತ್ರ ಕಾವೇರಿ ಮತ್ತೆ
ಮಾಚಮ್ಮ ಅಂತ ಬರ್ತಾರೆ. ಅದೇ ರೀತಿ ಬೋಬಣ್ಣ ಅಂತ ನಿಮಗೆ ಗೊತ್ತಿರುತ್ತೆ. ಅವನತಿ ಇನ್ನೊಂದು ಅವ್ರದ ಇಂಪಾರ್ಟೆಂಟ್ ಕೃತಿ ಆಗಿರ್ಬೋದು. ಇದೊಂದು ಆಧುನಿಕ ಅವಸ್ಥಾಂತರಗಳಲ್ಲಿ ಪ್ರಾಚೀನ ಕಲಾವಿದನ ಕಲಾವಿದನಾದಂತಹ ಒಂದು ಸೂರಾಚಾರಿ ಅಂತ ಒಬ್ಬ ಪ್ರತಿಭೆ ಹೆಂಗೆ ಅವನ ಪ್ರತಿಭೆ ದುರುಪಯೋಗ ಆಗುತ್ತೆ ಹೊಟ್ಟೆಪಾಡಿಗಾಗಿ ಅವನಂತ ಈ ಒಂದು ಅಂಶವನ್ನ ಇಲ್ಲಿ ನೋಡ್ಬೋದು. ಮತ್ತೆ ಕುವಿ ಮತ್ತು ಇಯಾಲ, ಡಾಕ್ಟರ್ ಕುಬಿ ಬೈರಾಪುರವನ್ನ ಮೌಢ್ಯದಿಂದ ಅಜ್ಞಾನದಿಂದ ಪಾರು ಮಾಡಬೇಕೆಂದು ಪ್ರಯತ್ನಿಸಿದಷ್ಟು ಇನ್ನೊಂದು ಮೂಢನಂಬಿಕೆಯಾಗಿ ಅವರನ್ನ ಇಲ್ಲಿ ಚಿತ್ರಿಸಿದ್ದಾರೆ. ಅದೇ ರೀತಿ ತಬರನ ಕತೆ, ಇದೊಂದು ಬ್ರಿಟಿಷ್ ಆಳ್ವಿಕೆಯಲ್ಲಿ ಸುಂಕದ ಕಟ್ಟೆ ವಸೂಲಿ ಕೆಲಸಕ್ಕೆ ಇದೊಂದು ಕರ ನಿರಾಕರಣೆ ಆಗಿರ್ಬೋದು, ಸತ್ಯಾಗ್ರಹ ಆಗಿರ್ಬೋದು, ತಂತಿ ಕತ್ತರಿಸುವಂತದ್ದಾಗಿರ್ಬೋದು, ಈ ತರದ ಅಂಶಗಳನ್ನ ಇಲ್ಲಿ ಕಾಣ್ತೀವಿ. ಮತ್ತೆ ಈ ತಬರನ ಕತೆ ಹೆಂಗ್ ಕೇಳ್ತಾರೆ ಅಂದ್ರೆ ಕ್ವಶನ್, ಪೂರ್ಣಚಂದ್ರ ತೇಜಸ್ವಿ ಅವರ ಕೆಳಗಿನ ಕಥೆಗಳಲ್ಲಿ ಗಾಂಧಿ ಮನೆ ಹಾಳಾಗ ಎನ್ನುವ ಮಾತನ್ನ ನಾವು ಕಾಣ್ತೀವಿ ಅಂತ ಕೊಡ್ತಾರೆ. ಈ ತರದ ಇಂಪಾರ್ಟೆಂಟ್ ಲೈನ್ಗಳನ್ನ ನಾವು ಕೋಟ್ ಮಾಡ್ಕೊಂಡ್ರೆ, ನೋಟ್ಸ್ ಮಾಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಇದೊಂದು ತಬರನ ಕಥೆಯಲ್ಲಿ ಗಾಂಧಿ ಮನೆ ಹಾಳಾಗ ಎನ್ನುವಂತ ಮಾತನ್ನು ಬಳಸಿದರೆ. ಅದೇ ರೀತಿ ಪರಿಸರದ ಕತೆ, ಇದು 1991ರಲ್ಲಿ ಪ್ರಕಟ ಆಗುತ್ತೆ. ಇದರಲ್ಲಿ ಮಾನಿಟರ್ ಆಗಿರ್ಬೋದು, ಕಿವಿಯೊಡನೆ ಒಂದು ದಿನ, ಮಾಸ್ತಿ ಮತ್ತು ಬೈರ, ಸುಸ್ಮಿತಾ ಮತ್ತು ಹಕ್ಕಿಮರಿ, ಎಂಟನ ಪುಂಗಿ, ಪುಕ್ಕಟ ಪಿಶಾಚಿ, ಇಂತಹ ಒಂದು ಕಥೆಗಳನ್ನ ನೋಡ್ತೀವಿ. ಕಾರ್ವಾಲೋ 1984ರಲ್ಲಿ ಪ್ರಕಟವಾದಂತಹ ಕಾದಂಬರಿ. ಇದೊಂದು ಆರವ ಓತಿಯನ್ನ ಇಡುವಂಥದ್ದು. ಇದರಲ್ಲಿ ಬರುವಂತ ಪಾತ್ರಗಳು ಕಾರ್ವಾಲೋ ಆಗಿರ್ಬೋದು, ಹಳ್ಳಿ ಮಂದಣ್ಣ ಆಗಿರ್ಬೋದು, ಪ್ರಭಾಕರ, ಎಂಟ, ಕರಿಯಪ್ಪ, ಇಂಥ ಪಾತ್ರಗಳನ್ನ ಕೇಳಿ ನಮಗೆ ಇತ್ತೀಚೆಗೆ ಒಂಥರ ಏನ್ ಮಾಡ್ತಾರಪ್ಪ ಅಂದ್ರೆ ಕನ್ಫ್ಯೂಸ್ ಯಾವಾಗ ಆಗುತ್ತೆ ಅಂದ್ರೆ, ಈ ಆಳ ಓದಿರ್ಬೇಕು. ಒಂದು ಕಾದಂಬರಿ ನಾವ್ ಹೆಸರು ಹೇಳ್ಬಿಡ್ತೀವಿ, ಆದ್ರೆ ಅದು ಕಾಲಾನುಕ್ರಮ ಕೊಟ್ಟಾಗ ಅದ್ರ ಇಸವಿಗಳನ್ನ ಹೇಳೋದಾಗಿರ್ಬೋದು, ಅವ ಕೃತಿಗಳನ್ನ ಕಾಲಾನುಕ್ರಮ ಬರೆಯೋದಾಗಿರ್ಬೋದು, ಈ ಪಾತ್ರಗಳು ಬಂದಾಗ ನಮಗೆ ಪ್ರಾಬ್ಲಮ್. ಇದೊಂದು ಅಂಶವನ್ನು ನಾವು ಗಮನಿಸ್ಬೇಕಾಗುತ್ತೆ. ಕಿರುಗುರು ಕೂಡ ಅಷ್ಟೇ, ಹೆಣ್ಣು ಮಕ್ಕಳ ಒಂದು ಪ್ರತಿರೋಧಗಳನ್ನ ಈ ಒಂದು ಕಾದಂಬರಿಯಲ್ಲಿ ನೋಡ್ತೀವಿ. ಮಾಯಾಮೃಗ, ಮೂಲ ಪ್ರವೃತ್ತಿಗಳಲ್ಲಿ ಒಂದಾದಂತ ಭಯದ ಬಗ್ಗೆ ಈ ಒಂದು ಕಾದಂಬರಿಯಲ್ಲಿ ನಾವು ಇಲ್ಲಿ ಚರ್ಚೆ ಮಾಡಿದ್ದಾರೆ. ಸ್ವರೂಪ, ಇದು ತೇಜಸ್ವಿಯರ ಪ್ರಥಮ ಕಿರು ಕಾದಂಬರಿ. ಹಿಂಗೂ ಕೂಡ ಕ್ವಶನ್ ಕೇಳ್ಬೋದು, ಈ ಕಾದಂಬರಿಗಳಲ್ಲಿ ಕಿರು ಕಾದಂಬರಿ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ಅಂತ ಸಂದರ್ಭದಲ್ಲಿ ಸ್ವರೂಪ ಅವರ ಪ್ರಥಮ ಕಿರು ಕಾದಂಬರಿ. ಇಲ್ಲಿನ ಪಾತ್ರಗಳು ಹೇಮಂತ ಮತ್ತೆ ಶ್ರೀನಿವಾಸ ಅಂತೇಳಿ ಬರುತ್ತೆ, ಇವು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ನಿಗೂಢ ಮನುಷ್ಯರು, ಇದೊಂದು ಪರಿಚಯವಿಲ್ಲದ ದಾರಿಯಲ್ಲಿ ಒಂದು ಸಾಗುವಂತ ಒಂದು ಸನ್ನಿವೇಶದಲ್ಲಿ ರಂಗಪ್ಪ ಮತ್ತು ಜಗನ್ನಾಥ್ ಅಂತ ಪಾತ್ರಗಳು ಬರುತ್ತವೆ. ಮತ್ತೆ ಕೆಲವೊಂದು ಕಾದಂಬರಿಗಳ ಊರುಗಳನ್ನು ಕೂಡ ಕೇಳ್ತಾರೆ. ನಾವು ನಿರಂಜನದ ಇದು ರೈತ ಹೋರಾಟದ ಒಂದು ಕಾದಂಬರಿ ಇದೆಯಲ್ಲ, ಅದ್ರದ್ದು ಊರು ಕೇಳ್ತಾರೆ, ಪಾದಳ್ಳಿ ಅಂತ, ಆ ತರದ್ದು. ಮತ್ತೆ ಇದು ಈ ನಿಗೂಢ ಮನುಷ್ಯರು ಕಾದಂಬರಿ ಚಿತ್ರಣ ಎಲ್ಲಿ ನಡೆಯುತ್ತಪ್ಪ ಅಂತಂದ್ರೆ ಉಗ್ರಗಿರಿ ಅಂತೇಳಿ, ಉಗ್ರಗಿರಿಯ ಸಮೀಪದಲ್ಲಿ ನಡೆಯುತ್ತೆ. ಈ ತರದ ಅಂಶಗಳನ್ನ ನೋಡ್ಬೇಕು. ಮತ್ತೆ ಚಿದಂಬರ ರಹಸ್ಯ, ಇದೊಂದು ಅವರದ್ದ ಬಹುಮುಖ್ಯ ಕಾದಂಬರಿ ಅಂತ ಹೇಳ್ಬೋದು. ಇದನ್ನ ತೇಜಸ್ವಿ ಅವರ ಒಂದು ಅಪರೂಪದ ಆಯಾಮಗಳ ಕೃತಿ ಅಂತ ಹೇಳುದು. ಇದು ಒಂದು ಪತ್ತೇದಾರಿ ಶೈಲಿಯನ್ನ ಮಾತನಾಡ್ತಾ ಒಂದು ಕೆಸರೂರಿನ ವೈವಿಧ್ಯಮಯ ಬದುಕು ಮತ್ತು ಅದರ ನಿಶ್ಚಿತ ಅವನತಿಗಳನ್ನು ಚಿತ್ರಿಸುವ ಕಾದಂಬರಿ ಕೆಸರೂರು. ಇದು ಕೂಡ ಒಂದು ಕ್ವಶನ್ ಆಗಿರುವಂತ ಕಾದಂಬರಿ. ಜುಗಾರಿ ಕ್ರಾಸ್, ಇದೊಂದು ಮಹತ್ವದ ಕೃತಿ ಅಂತ ಹೇಳ್ಬೋದು. ಜುಗಾರಿ ಕ್ರಾಸ್, ಇದರಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಏನಂದ್ರೆ 50 kg ಏಲಕ್ಕಿ ಮೂಟೆಯನ್ನ ತಗೊಂಡಂತ ಇವರು ದಂಪತಿಗಳಾದಂತ ಸುರೇಶ ಗೌರಿ ತಮಗೆ ತಿಳಿಯದಂತೆ ಕಳ್ಳ ಸಾಗಾಣಿಕೆದಾರರ ಒಂದು ಜಾಲದಲ್ಲಿ ಸಿಗಿಬೀಳ್ತಾರೆ. ಈ ತರದ ಅಂಶಗಳನ್ನು ಕೇಳ್ತಾರೆ. ಈ ತರದ್ದು ಕೂಡ ಇಂಪಾರ್ಟೆಂಟ್ ಆಗ್ತಾವಂತ ಹೇಳ್ಬೋದು. ಅದೇ ರೀತಿ ಯಶವಂತ ಚಿತ್ತಾಲ್ರು ಕೂಡ ಒಂದು ಇವರಿಗಿಂತ ಬೇರೆ ಒಂದು ಭಿನ್ನದ ಆಯಾಮದಲ್ಲಿ ಬರೀತಾರೆ ಇವರು. ಅದಕ್ಕೋಸ್ಕರ ಇವ್ರದ್ದು ಯಾವಾಗ ಒಬ್ಬ ಕವಿ ಇಂಪಾರ್ಟೆಂಟ್ ಆಗ್ತಾನೆ ಆಗ ಕ್ವಶನ್ಗಳು ಹೆಚ್ಚೆಚ್ಚು ಬೀಳ್ತಾ ಇರ್ತವೆ. ಇವರ ಒಂದು ಕೃತಿಗಳನ್ನ ನೋಡೋದಾದ್ರೆ, ಇವರು ಕಥಾ ಸಂಕಲನದ ಬಗ್ಗೆ ಹೆಚ್ಚು ಕೆಲಸ ಮಾಡಿದ್ದಾರೆ. ಇದೊಂದು ಅಬೋಲಿನ ಅಂತ ಈ ಒಂದು ಕಥಾ ಸಂಕಲನ 1960ರಲ್ಲಿ ಪ್ರಕಟ ಆಗುತ್ತೆ. ಇವರು ಕಥೆಯಾದಳ ಹುಡುಗಿ 1980ರಲ್ಲಿ ರಚನೆ ಆದಂತ ಕಥಾ ಸಂಕಲನ. ಇನ್ನೊಂದು ಕಥೆ ಆಗ್ಬೋದು, ಒಂದು ಆನಂದ್ ಅವ್ರದ್ದಿದೆ ಕತೆ, ಅದು ನನಗೆ ನೆನಪಾಗ್ತಿಲ್ಲ, ಆಮೇಲೆ ಹೇಳ್ತೀನಿ. ಅದಕ್ಕೂ ಮತ್ತೆ ಇದು ಕನ್ಫ್ಯೂಸ್ ಆಗಂತ ಒಂದು ಕ್ವಶನ್ಗಳಿವು. ಅದೇ ರೀತಿ ಬೇನ್ಯಾ ಅಂತ 1983ರಲ್ಲಿ ರಚನೆ ಆದಂತದ್ದು. ಮತ್ತೆ ಕಾದಂಬರಿ ಬಂದಾಗ ಮೂರು ದಾರಿಗಳು ಸುಮಾರು ಸಾರಿ ಇದು ರಿಪೀಟ್ ಆಗಿದೆ, 2-3 ಸಾರಿ ರಿಪೀಟ್ ಆಗಿದೆ. ಇದು ಮೂರು ದಾರಿಗಳು 1964ರಲ್ಲಿ ರಚನೆ ಆದಂತು.
ಶಿಕಾರಿ ಆಗಿರುತ್ತೆ 1975ರಲ್ಲಿ ರಚನೆ ಆದಂತು. ಛೇದ 1985ರಲ್ಲಿ ರಚನೆ ಆದಂತಹ ಒಂದು ಕಾದಂಬರಿ. ಪುರುಷೋತ್ತಮ 1990ರಲ್ಲಿ ರಚನೆ ಆಗುತ್ತೆ. ಈ ಛೇದ ಅನ್ನೋಂಥದ್ದು ಕೂಡ ರಿಪೀಟೆಡ್ ಕ್ವಶನ್ಗಳಾಗಿರುತ್ತೆ ನೋಡ್ರಿ. ಈ ಒಂದು ಕೆಲವು ಕಾದಂಬರಿಗಳನ್ನ ನಾವು ಅದರಲ್ಲಿ ಬರಂತ ಪಾತ್ರಗಳನ್ನ ನೋಡೋದಾದ್ರೆ, ಈ ಮೂರು ದಾರಿಗಳು 1946ರಲ್ಲಿ ಪ್ರಕಟಗೊಂಡಿದ್ದಂತ ಹೇಳಿದೆ. ಈ ಕಾದಂಬರಿಯ ನಾಯಕಿಯರ ಬಗ್ಗೆ ಹೆಸರು ಕೇಳ್ಬಿಡ್ತಾರೆ. ಆಗ ಇವಳು ಒಂದು ನಿರ್ಮಲೆ ಅಂತ ಇವಳು. ಆ ಶಿಕಾರಿ 1975ರಲ್ಲಿ ಪ್ರಕಟವಾದಂತ ಈ ಕೃತಿ ಅದೇ ಒಂದು ನಗರ ಮಾನವ ನಿರ್ಮಿತ ಪರಿಸರಕ್ಕೆ ನಾಯಕ ನಾಗಪ್ಪ ಈ ಒಂದು ಕಥೆಯ ನಾಯಕ ಆಗಿರ್ತಾನೆ. ನಾಗಪ್ಪ ಶಿಕಾರಿ ಮಾಡ್ಲು ಅವನ ಸ್ನೇಹಿತನ ಶ್ರೀನಿವಾಸನ ಒಂದ್ ಕಡೆ ಕರ್ಕೊಂಡು ಹೋಗುವಂತದ್ದು. ಅಲ್ಲಿ ಅವ್ರಿಗೆ ಶಿಕಾರಿ ಪದಕ್ಕೆ ಮತ್ತು ಬಲಿ ಬೇಟೆಗಾರ ಎಂಬ ಅರ್ಥಗಳನ್ನ ಈ ಒಂದು ಇದರಲ್ಲಿ ಸೂಚಿಸ್ತಾರೆ. ಈ ನಾಗಪ್ಪನ ಹೋರಾಟಗಳು ಇಂಥದ್ದೆಲ್ಲ ಈ ಒಂದು ಕಾದಂಬರಿಯಲ್ಲಿ ನೋಡ್ಬೋದು. ಛೇದ ಕಾದಂಬರಿ 1985ರಲ್ಲಿ ಪ್ರಕಟವಾದಂತ ಕಾದಂಬರಿ. ಶಿಕಾರಿ ಅಷ್ಟು ದೊಡ್ಡದಲ್ಲಾದ್ರೂ ಕೂಡ ಇದು ಕೂಡ ಇಂಪಾರ್ಟೆಂಟೇ ಆಗುತ್ತೆ. ಪುರುಷೋತ್ತಮ ಇವರು 1990ರಲ್ಲಿ ಪ್ರಕಟವಾದಂತ ಚಿತ್ತಾಲರ ಬೃಹತ್ ಕಾದಂಬರಿ ಇದು. ಇಂಥದ್ದು ಕೂಡ ಕ್ವಶನ್ ಆಗುತ್ತೆ ಸ್ನೇಹಿತರೆ. ಅದೇ ರೀತಿ ಶಾಂತಿನಾಥ ದೇಸಾಯಿ ಒಂದು ನವ್ಯ ಸಾಹಿತ್ಯದಲ್ಲಿ ಒಂದು ಮೊದಲ ಕಾದಂಬರಿಯನ್ನ ನಾವು ನವ್ಯ ಅಂಶಗಳನ್ನ ಇಟ್ಕೊಂಡಿರುವಂತ ಕಾದಂಬರಿ ಅಂತ ಹೇಳ್ಬೋದು ಇದನ್ನ. 1961ರಲ್ಲಿ ದೇಸಾಯಿ ಅವರ ಮೊದಲ ಕಾದಂಬರಿ ಮುಕ್ತಿ ಅಂತ ಹೇಳಿ. ಇದು ಅಷ್ಟೇ, ಮುಕ್ತಿ ಕಾದಂಬರಿ ಅನೇಕ ಸಾರಿ ರಿಪೀಟ್ ಆದಂತಹ ಒಂದು ಕ್ವಶನ್ ಇದು. ಇದೊಂದು ಗೌರೀಶ ಅಂತ ಬರ್ತಾನೆ, ಅವನ ಆತ್ಮಕಥೆ ಅಂತ ಹೇಳ್ಬೋದು. ಅದೇ ರೀತಿ ಬೀಜ ಅನ್ನಂತ ಒಂದು ಕಾದಂಬರಿ ಇದೆ. ಇದು ಕೂಡ ರಿಪೀಟೆಡ್ ಕ್ವಶನ್. ಈ ತರದ ಕ್ವಶನ್ಗಳು ರಿಪೀಟ್ ಆಗ್ತಿದ್ದಾಗ ನಾವು ಏನಾದ್ರು ಒಂದು ಪಟ್ಟಿ ಮಾಡಿ ಇಟ್ಕೊಂಡು ನೋಟ್ಸ್ ಮಾಡಿ ಇಟ್ಕೊಂಡ್ರೆ ನಮಗೆ ನೆಕ್ಸ್ಟ್ ರಿಪೀಟ್ ಆಗ್ಲಿ ಬಿಡ್ಲಿ ಆಪ್ಷನ್ ಅಲ್ಲೂ ಕೂಡ ನಮಗೆ ಕೆಲವೊಂದ್ಸರಿ ಯಾವ್ದೋ ಒಂದು ಹೊಸ ಕ್ವಶನ್ ಬಂದಾಗ ನಮ್ಗೆ ಈ ತರದ ಕೆಲವು ರಿಪೀಟೆಡ್ ಕ್ವಶನ್ಗಳನ್ನ ನೋಡಿದಾಗ ನಮಗೆ ಅನ್ಸುತ್ತೆ ನಾವು ಅಕಸ್ಮಾತ್ ಜಡ್ಜ್ ಆದ್ರೂ ಮಾಡಬಹುದು ಕೂಡ. ಅಂತದಕ್ಕೆ ನೀವು ಆ ತರದ ಅತಿ ಹೆಚ್ಚು ರಿಪೀಟ್ ಆಗಂತ ಕ್ವಶನ್ಗಳನ್ನ ನೋಡ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಈ ಒಂದು ಬೀಜ ಕಾದಂಬರಿಯನ್ನು ಕೂಡ ಅನೇಕ ಸಾರಿ ನೋಡ್ಬೋದು. ಒಂದು ಸಾಹಿತ್ಯದ ವಿದ್ಯಾರ್ಥಿ ಜಗನ್ನಾಥ 6 ವರ್ಷ ಇಂಗ್ಲೆಂಡ್ ಒಂದು ಮಾರ್ಕ್ಸಿಸ್ಟ್ ವಿಚಾರಕ್ಕೆ ಒಳಗಾಗ್ತಾನೆ. ಈ ಒಂದು ಅಂಶಗಳನ್ನು ಇಟ್ಕೊಂಡು ಶ್ರೇಯಾಂಸ ಅಂತ ಒಂದು ಪಾತ್ರ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಓಂ ನಮೋ ಕಾದಂಬರಿಯನ್ನ ಇದ್ರದ್ದು ನೀನು ಹಳೆ ಕ್ವಶನ್ ಪೇಪರ್ ಅಲ್ಲಿ ಇದು ಕೂಡ ರಿಪೀಟ್ ಆಗಿರೋಂಥ ಕ್ವಶನ್. ಮತ್ತೆ ಯಾಕೆ ಮುಖ್ಯ ಆಗುತ್ತೆಪ್ಪ ಅಂದ್ರೆ 1999ರಲ್ಲಿ ಪ್ರಕಟ ಆಗುತ್ತೆ. ಇದು ದೇಸಾಯಿ ಅವರ ಕೊನೆಯ ಕಾದಂಬರಿ. ಮತ್ತೆ ಈ ಕಾದಂಬರಿ 2 ಕಥೆಗಳನ್ನು ನೋಡ್ಬೋದಾಗುತ್ತೆ. ಸಂಶೋಧನಾ ಒಂದು ನಿಮಿತ್ತದಿಂದ ಬ್ರಿಟನ್ನಿಂದ ಭಾರತಕ್ಕೆ ಬರುವ ಆಡಮ್ ದೇಸಾಯಿ ಹಾಗೂ ಆನ್ ಈಗಲ್ಟನ್ ಎಂಬ ತರುಣಿಯರ ಕಥೆ ಇದು. ಇದೊಂದು ಪ್ರೇಮ ಕಥೆ ಅಂತ ಇದನ್ನ ತಿಳಿಬಹುದು. ಅದೇ ರೀತಿ ಇದರಲ್ಲಿ ಲೈಂಗಿಕ ಸಂಬಂಧದ ಒಂದು ಅಂಶ ಇದೆ. ಈ ತರದ್ದು ಕೇಳ್ತಾರೆ. ಅಂಜು ಮಲ್ಲಿಗೆ ಇದರಲ್ಲಿ ಇದು ಯಾವ್ದು ಅಂಶ ಇರುತ್ತೆ ಅಂತ ಹೇಳಿ ಕೇಳ್ಬಿಡ್ತಾರೆ ಅಲ್ಲಿ ಒಂದು. ಮತ್ತೆ ಈ ತರದ್ ಬಂದಾಗ ಓಂ ನಮೋ ಇದರಲ್ಲಿ ಯಾವ ಅಂಶ ಇದೆ ಅಂತ ಕೆಳಗಡೆ ಕೊಟ್ಟಾಗ ಈ ಒಂದು ಲೈಂಗಿಕ ಅಂಶದ ಬಗ್ಗೆನೂ ಕೂಡ ಒಂದು ಆಪ್ಷನ್ಗಳಿದ್ದಾಗ ನೀವು ಇದನ್ನ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅದೇ ರೀತಿ ಇವರ ಒಂದು ಕಾದಂಬರಿಗಳನ್ನ ನೋಡೋದಾದ್ರೆ ಮುಕ್ತಿ, ವಿಕ್ಷೇಪ, ಸೃಷ್ಟಿ, ಸಂಬಂಧ, ಬೀಜ, ಅಂತರಾಳ, ಓಂ ನಮೋ ಈ ಕಥಾ ಸಂಗ್ರಹ ಹಾಗೆ ಹೇಳದ್ನಲ್ಲ ಇದು ಮಂಜುಗಡ್ಡೆ ಅಂತೇಳಿ ವಿಷಮ ದಾಂಪತ್ಯದ ಕುರಿತು ಇದರಲ್ಲಿ ಚರ್ಚೆ ಮಾಡಿರೋದು ನೋಡ್ಬೋದು. ಅದೇ ರೀತಿ ಅಸಂಗ್ರಹಿತ ಇವರ ಕಥೆ ಅಂತ ನೋಡೋದಾದ್ರೆ ಕಾಡು ಕೋಣ ಮತ್ತು ಮನುಷ್ಯ ಅಂತೆ. ಈ ತರದ ಕ್ವಶನ್ಗಳು ಕೂಡ ರೈಸ್ ಆಗ್ತಾ ಇರುತ್ತೆ. ಗಿರೀಶ್ ಕಾರ್ನಾಡ್ರ ಬಗ್ಗೆ ಇವಾಗ ಸ್ವಲ್ಪ ತಿಳ್ಕೊಳ್ಳೋಣ. ಗಿರೀಶ್ ಕಾರ್ನಾಡ್ರು ಕೂಡ ನಿಮ್ಗೆ ಗೊತ್ತಿರೋ ಹಂಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತವ್ರು. ಇದು ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕವಿ. ಅದೇ ರೀತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡೆದಿರ್ತಾರೆ. ಇವರು ನಾಟಕಗಳಲ್ಲಿ ಹೆಚ್ಚಿನ ಒಂದು ರಚನೆಯನ್ನು ನೋಡ್ಬೋದಾಗಿದೆ. ಇವರ ಕೆಲವು ಕೃತಿಗಳನ್ನ ನೋಡೋದಾದ್ರೆ ಯಯಾತಿ ಆಗಿರ್ಬೋದು, ತುಘಲಕ್ ಆಗಿರ್ಬೋದು, ಮಾನಿಷಿದ ಆಗಿರ್ಬೋದು, ಹಯವದನ, ಅಂಜು ಮಲ್ಲಿಗೆ, ಹಿಟ್ಟಿನ ಹುಂಜ, ನಾಗಮಂಡಲ, ತಲೆದಂಡ, ಅಗ್ನಿ ಮತ್ತು ಮಳೆ, ಟಿಪ್ಪು ಸುಲ್ತಾನ್ ಕಂಡ ಕನಸು. ಈ ಎಲ್ಲಾ ಕ್ವಶನ್ಗಳು ಕೂಡ ಒಂದು ಸಾರಿ ಆದ್ರೂ ಕೂಡ ರಿಪೀಟ್ ಆಗಿರುತ್ತೆ. ಇದು ಯಯಾತಿಯ ಬಗ್ಗೆ ಅಂತೂ ಕೂಡ ಅನೇಕ ಸಾರಿ ನಾವು ನೋಡ್ಬೋದು. ಈ ಅಗ್ನಿ ಮತ್ತು ಮಳೆ
1995ರಲ್ಲಿ ರಚನೆ ಆದಂತದ್ದು. ಇದ್ರ ಬಗ್ಗೆ ಕೂಡ ಈ ನಾಗಮಂಡಲ 1988ರಲ್ಲಿ ರಚನೆ ಆದಂತದ್ದು. ಇದು ಕೂಡ ಅನೇಕ ಅನೇಕ ಸಾರಿ ಇದ್ರ ಬಗ್ಗೆ ಕ್ವಶನ್ ರೈಸ್ ಆಗಿದ್ದಾವೆ. ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಬಂದಿದೆ 1975ರಲ್ಲಿ. ಈ ಒಂದು ನಾಟಕದಲ್ಲಿ ಯಯಾತಿ ಬಗ್ಗೆ ಸ್ವಲ್ಪ ನೋಡೋದಾದ್ರೆ, ಕರ್ನಾಟಕದ ಇದು ಪ್ರಥಮ ನಾಟಕ ಇದು ಇದರಲ್ಲಿ. ಇದರ ಪುರುಪಾತ್ರ ಮತ್ತೆ ಈ ಯೌವನವನ್ನ ತನ್ನ ತಂದೆ ಯಯಾತಿ ಮಹಾರಾಜನಿಗೆ ಕೊಟ್ಟು ಅವನ ಮುಪ್ಪು ಧರಿಸಿದ ಮಗನ ಒಂದು ಕಥೆ ಆಗಿರ್ಬೋದು. ಈ ಪಾತ್ರಗಳನ್ನು ಕೂಡ ಕೇಳಬಹುದು. ಸೊಸೆ ಚಿತ್ರಲೇಖಿ ಅಂತ ಇಲ್ಲಿ 3 ಪಾತ್ರಗಳು ಇಂಪಾರ್ಟೆಂಟ್ ಆಗ್ತವೆ. ತುಘಲಕ್ ನಾಟಕವು ಕೂಡ ಗಿರೀಶ್ ಕಾರ್ನಾಡ್ ಅವರ 2ನೇ ನಾಟಕ. ಇದು ಒಂದು ರಾಜಕೀಯ ಮತ್ತು ಐತಿಹಾಸಿಕ ಅಂಶಗಳನ್ನ ಒಳಗೊಂಡಿದ್ದು ಅಂತ ಹೇಳ್ಬೋದು. ಇದು ರಚನೆ ಆದಾಗ ಯಾರನ್ನ ಹೋಲಿಕೆ ಮಾಡಿ ಅಥವಾ ನೆಹರೂರವನ್ನೇ ಹೋಲಿಕೆ ಮಾಡಿ ಬರೆದ್ರ ಗಿರೀಶ್ ಕಾರ್ನಾಡ್ ಅಂತ ಕೆಲವು ವಿಮರ್ಶೆಗಳನ್ನು ಕೂಡ ಈ ಒಂದು ಗಿರೀಶ್ ಕಾರ್ನಾಡರ ನಾಟಕಕ್ಕೆ ಬರುತ್ತೆ. ಅದೇ ರೀತಿ ಅಯೋವದನ ಒಂದು ಪೂರ್ಣತ್ವದ ವಸ್ತುವಾಗಿಟ್ಕೊಂಡಂತ ರಚನೆ ಆಗಿರಂತ ಒಂದು ನಾಟಕ ಇದು. ಅಂಜು ಮಲ್ಲಿಗೆ ಈ ನಾಟಕನು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಈ ನಾಟಕದಲ್ಲಿ ಅಕ್ಕ ತಮ್ಮನೊಡನೆ ಸಂಘ ಬಯಸ್ತಾಳೆ. ಅದೇ ಹೇಳಿದ್ನಲ್ಲ, ವಿಷಮ ಲೈಂಗಿಕತೆಯನ್ನ ಇದರ ವಸ್ತುವಾಗಿ ಇಲ್ಲಿ ನೋಡ್ಬೋದಾಗುತ್ತೆ. ಅದರಲ್ಲಿ ಬರುವಂತ ಪಾತ್ರಗಳು, ಯಾಮಿನಿ 17 ವರ್ಷದೊಳಗಿದ್ದಾಗ ಸತೀಶ್ 13 ವರ್ಷ ಇರ್ತಾನೆ. ಅವರಲ್ಲಿ ಲೈಂಗಿಕ ಸಂಪರ್ಕ ಏರ್ಪಡುತ್ತೆ. ಈ ತರದ ಅಂಶಗಳನ್ನ ಕೂಡ ಕ್ವಶನ್ಗೆ ಆಗ್ತಾರಂತ ಇದ್ ಮಾಡ್ಬೋದು. ಅದೇ ರೀತಿ ಹಿಟ್ಟಿನ ಹುಂಜ ಈ ನಾಟಕ ಇದು ಒಂದು ವಸ್ತು ನೋಡೋದಾದ್ರೆ ಯಶೋಧ ಚರಿತೆಯಲ್ಲಿ ಬರುವಂತ ಕಥೆ ಆಗಿದೆ ಅಂತ ಹೇಳ್ಬೋದು. ನಾಗಮಂಡಲವೂ ಕೂಡ ಇಂಪಾರ್ಟೆಂಟ್, ಇವರ ಒಂದು ಜಾನಪದ ಕಥೆಯನ್ನ ಆಧಾರವಾಗಿಟ್ಕೊಂಡು ರಚನೆ ಆಗಿರುವಂತ ಒಂದು ನಾಟಕ ಅಂತ ಹೇಳ್ಬೋದು. ತಲೆದಂಡ ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಸಾಮಾಜಿಕ ಮತ್ತು ರಾಜಕೀಯ ಕ್ರಾಂತಿ ಒಂದು ವೈಫಲ್ಯದ ಒಂದು ಸ್ಥಿತಿ ಅಂತ ಹೇಳ್ಬೋದು ಇಲ್ಲಿ. ತಲೆದಿಂಡ ಈ ಒಂದು ಇಂಗ್ಲಿಷ್ ಅನುವಾದಕ್ಕೆ ಬರದ ಮುನ್ನುಡಿಯಲ್ಲಿ ಗಿರೀಶ್ ಕಾರ್ನಾಡ್ ಅವರು ಒಂದು ಸಾಮಾಜಿಕ ಪ್ರೇರಣೆಯನ್ನು ಸ್ಪಷ್ಟವಾಗಿ ಸೂಚಿಸಿದ್ದಾರೆ. ಅದೇ ರೀತಿ ತಲೆದಂಡ ಆದಾಗ, ಈ ಒಂದು ಕೃತಿ ಬಂದಾಗ ಇದು ವಿವಾದವೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಆಗುತ್ತೆ. ಯಾಕಪ್ಪ ಅಂದ್ರೆ ಇದೊಂದು ಬಸವಣ್ಣನವ್ರ ಬಗ್ಗೆ ಬರೆದಂತ ಒಂದು ನಾಟಕ ಆಗಿರುತ್ತೆ. ಅದೇ ರೀತಿ ಅಗ್ನಿ ಮತ್ತು ಮಳೆ ಈ ಒಂದು ನಾಟಕವು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಕೂಡ ಕ್ವಶನ್ ಆಗಿದೆ ಸುಮಾರು ಸರಿ. ಇದೊಂದು ಮಹಾಭಾರತದ ವನಪರ್ವದಲ್ಲಿ ಬರುವ ಲೋಮಶರು ಯುಧಿಷ್ಠಿರಗೆ ಹೇಳಿದ ಯುಕ್ತನ ಕಥೆ ನಾಟಕಕ್ಕೆ ಮುಖ್ಯವಾದಂತ ಒಂದು ವಸ್ತು ಆಗಿರುತ್ತೆ ಇಲ್ಲಿ. ಇದರಲ್ಲಿ ಇಂದ್ರ ವಿಜಯ ಹಿಂಗ್ ಕೇಳ್ಬಿಡ್ತಾರೆ. ಇಂದ್ರ ವಿಜಯವನ್ನು ವಸ್ತುವಾಗಿರುವಂತ ಒಂದು ನಾಟಕ ಯಾವ್ದಪ್ಪ ಅಂತಂದ್ರೆ ಅಗ್ನಿ ಮತ್ತು ಮಳೆ ಅಂತ ಹೇಳ್ಬೋದು. ಇಲ್ಲಿ ಪಾತ್ರಗಳನ್ನು ಕೇಳ್ತಾರೆ. ಮತ್ತೆ ಮಹಾಭಾರತದ ಅಂಶಗಳನ್ನ ಅಥವಾ ವಿಷಯವನ್ನ ಹೊಂದಿರುವಂತಹ ಒಂದು ನಾಟಕ ಯಾವುದು ಅಂತ ಕೇಳಿದಾಗ ಅಗ್ನಿ ಮತ್ತು ಮಳೆ ಅಂತ ಇದ್ ಮಾಡ್ಬೋದು. ಟಿಪ್ಪು ಸುಲ್ತಾನ ಕಂಡು ಕನಸು ಇದು ಕೂಡ ಇವರು ಎಲ್ಲಾ ನಾಟಕಗಳಷ್ಟೇ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ನಾಟಕದ ಬಗ್ಗೆನೂ ಕೂಡ ಸ್ವಲ್ಪ ನಾವು ಗಮನ ವಹಿಸ್ಬೇಕು, ಯಾಕಂದ್ರೆ ಇದು ಕೂಡ ರಿಪೀಟೆಡ್ ಕ್ವಶನ್ ಆಗಿರುತ್ತದೆ. ಅದೇ ರೀತಿ ಚಂದ್ರಶೇಖರ ಪಾಟೀಲ್ರು, ಚಂಪಾ ಅಂತೇಳಿ ನಾವು ಇವ್ರನ್ನ ಕರಿತೀವಿ. ಒಂದು ನಿಕೃಷ್ಟವಾಗಿ ಮಾತಾಡಂತದ್ದು ಅವರ ಬರಹದಲ್ಲೂ ಕೂಡ ಹಾಗೇನೆ ಇದ್ ಮಾಡಿದಾರೆ ಅವರು. ಅದೇ ರೀತಿ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿರುತ್ತೆ. ಇವರ ಕೃತ್ಯಗಳನ್ನ ನೋಡೋದಾದ್ರೆ ಕಾವ್ಯ, ನಾಟಕ, ಸಂಪಾದನೆ ಎಲ್ಲಾ ಕಾವ್ಯದಲ್ಲೂ ಕೂಡ ಅತಿ ಹೆಚ್ಚು ಕೆಲಸ ಮಾಡಿದ್ದಾರೆ. ಅದೇ ರೀತಿ ನಾಟಕಗಳನ್ನು ಕೂಡ ಬರೆದಿದ್ದಾರೆ, ಮತ್ತೆ ಸಂಪಾದನೆ ಕೂಡ ಮಾಡಿದ್ದಾರೆ. ಇವರ ಒಂದು ಕಾವ್ಯಗಳನ್ನ ನೋಡೋದಾದ್ರೆ ಬಾನುಲಿ ಇವರು 1960ರಲ್ಲಿ ಬರುತ್ತೆ ಪ್ರಪ್ರಥಮವಾಗಿ. ಅದೇ ರೀತಿ ಗಾಂಧಿ ಸ್ಮರಣೆ ಅಂತದ್ದು ಇದು ಕೂಡ ಕ್ವಶನ್ ಆಗಿದೆ ನಮಗೆ. 2-3 ಸಾರಿ ಆಗಿದೆ ಕ್ವಶನ್, ಇದು ನಾನು ಟಿಕ್ ಮಾಡ್ಕೊಂಡಿದ್ದೀನಲ್ಲ. ಮತ್ತೆ ಅದೇ ರೀತಿ ಓ ಎನ್ನ ದೇಶ ಬಂದವರೇ 1977ರಲ್ಲಿ ಬಂದಂತಹ ಒಂದು ಕಾವ್ಯ ಇದು ಕೂಡ ಕ್ವಶನ್ ಆಗಿರುತ್ತೆ. ಅರ್ಧ ಸತ್ಯದ ಹುಡುಗಿ 1989ರಲ್ಲಿ ಶಾಲ್ಮಲ ನನ್ನ ಶಾಲ್ಮಲ ಇದು ಗೀತೆಯಾಗಿ ಕೂಡ ಜನಪ್ರಿಯ ಹೊಂದಿರುವಂತದ್ದು. ಇವರ ನಾಟಕಗಳನ್ನು ನೋಡೋದಾದ್ರೆ ಕೊಡೆಗಳು 1968ರಲ್ಲಿ ಪ್ರಕಟ ಆಗುತ್ತೆ. ಅಪ್ಪ ಇದು 2025 ಡಿಸೆಂಬರ್ ಇದರಲ್ಲಿ ಕ್ವಶನ್ ಆಗಿರುವಂತ ಇದು ಅಪ್ಪ ಒಂದು ನಾಟಕ. ಕುಂಟ ಕುಂಟ ಕುರುವತ್ತಿ 1970ರಲ್ಲಿ ಪ್ರಕಟನಾಗುತ್ತೆ. ಗುರ್ತಿನವರು 1960ರಲ್ಲಿ ಪ್ರಕಟ ಆಗುತ್ತೆ. ಟಿಂಗರ ಬೊಡ್ಡಣ್ಣ 1961ರಲ್ಲಿ ಪ್ರಕಟ ಆಗುತ್ತೆ. ಗೋಕರ್ಣದ ಗೌಡಿಶಾನಿ 1972ರಲ್ಲಿ ಪ್ರಕಟ ಆಗುತ್ತೆ. ಮತ್ತೆ
ಬುರಡಿ ಬಾಬನ ವಸ್ತ್ರಾಪರಣ ಪವಾಡ 1976ರಲ್ಲಿ ಪ್ರಕಟವಾಗುತ್ತೆ. ಇನ್ನು ಬೇರೆ ನಾಟಕಗಳಿದಾವೆ, ಸಮಯದ ಅಭಾವ ಇರೋದ್ರಿಂದನೂ ಕೂಡ ನಾನು ಇಂಪಾರ್ಟೆಂಟ್ ಇರೋ ಮಾತ್ರ ಹೇಳ್ತಾ ಇದ್ದೀನಿ. ಅದೇ ರೀತಿ ಇವರು ಇದು ಸಂಕ್ರಮಣ ಕಾವ್ಯವನ್ನು 1965ರಲ್ಲಿ ಸಂಪಾದನೆ ಮಾಡ್ತಾರೆ. ಮತ್ತೆ ಬಂಡಾಯ ಮತ್ತು ಸಾಹಿತ್ಯ 1975ರಲ್ಲಿ ಈ ತರದ ಕ್ವಶನ್ಗಳು ಕೂಡ ಆಗುತ್ತೆ. ಮತ್ತೆ ಅದೇ ರೀತಿ ನೆಲ್ಸನ್ ಮಂಡೇಲಾ ಕುರಿತು ಕೂಡ ಇವರು ಒಂದು ಸಂಪಾದನಾ ಕೃತಿಯನ್ನ ತಂದಿರ್ತಾರೆ. ಸಂಕ್ರಮಣ ಪತ್ರಿಕೆಯನ್ನ ಚಂಪಾರವರ ತಂದಿದ್ದು ಆಗ್ಲೇ ತಿಪ್ಪೇಸ್ವಾಮಿ ಅವರು ಹೇಳಿದ್ರು. ಚಂದ್ರಶೇಖರ ಕಂಬಾರರ ಬಗ್ಗೆ ಆ ಮಾತಾಡೋದಾದ್ರೆ, ಇವರು ಕೂಡ ನವ್ಯ ಸಾಹಿತ್ಯದಲ್ಲಿ ಗುರುತಿಸಿಕೊಳ್ತಾರೆ. ಇವರು ಮುಖ್ಯವಾಗಿ ನಾಟಕ ಸಾಹಿತ್ಯದಲ್ಲಿ ಇವ್ರನ್ನ ಗುರುತಿಸಬಹುದಾಗುತ್ತೆ. ನಿಮ್ಗೆ ಗೊತ್ತಿರೋ ಹಾಗೇನೆ ಅತಿ ಹೆಚ್ಚು ಜಾನಪದ ಅಂಶಗಳನ್ನ ಒಳಗೊಂಡಿರುವಂತಹ ನಾಟಕಗಳನ್ನ ಇವರು ಬರೆದಿದ್ದಾರೆ ಅಂತ ನೋಡ್ಬೋದು ನಾವು. ಆ ಒಂದು ಯಾವ್ಯಾವ ಕೃತಿಗಳು ಅಂತಂದ್ರೆ, ಮೊದಲದಾಗಿ ನಾಟಕನ ಹೇಳ್ತೀನಿ ನಾನು. ಬೆಂಬತ್ತಿದ ಕಣ್ಣು ಆಗಿರ್ಬೋದು, ಈ ಋಷ್ಯಶೃಂಗ ನಾಟಕ, ಇದು ಕೂಡ ಕ್ವಶನ್ ಆಗುವಂಥದ್ದು, ಕ್ವಶನ್ ಆಗಿರುವಂಥದ್ದು. ಚಾಳೇಸ ಮತ್ತು ನಾರ್ಸಿಸಸ್ 1971ರಲ್ಲಿ ಪ್ರಕಟ ಆಗುತ್ತೆ. ಜೋಕುಮಾರ ಸ್ವಾಮಿ 1972ರಲ್ಲಿ ರಚನೆ ಆಗುವಂಥದ್ದು. ಸಂಘಬಾಳ್ಯ 1975ರಲ್ಲಿ. ಇದು ಕೂಡ ಜನಪದೀಯ ಉತ್ತರ ಕರ್ನಾಟಕದ ಒಂದು ಪರಿಸರದಲ್ಲಿ ನಡೆದಂತಹ ಒಂದು ನಿಜ ಘಟನೆನೇ ಅಂತ ಹೇಳ್ತಾರೆ. ಈ ತರದೊಂದು ಸಂಘಬಾಳ್ಯಾಗ ಇದ್ ಮಾಡ್ಬೋದು. ಅದೇ ರೀತಿ ಹಾಲಿಬಾಬಾ 1988ರಲ್ಲಿ ಈ ಒಂದು ನಾಟಕವನ್ನು ಬರೀತಾರೆ. ನಾಯಿ ಕಥೆಯನ್ನ ಬರೀತಾರೆ. ಸಿರಿ ಸಂಪಿಗೆ ಇವರ ಮುಖ್ಯ ನಾಟಕಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು. 1989ರಲ್ಲಿ ಇದು ರಚನೆ ಆಗುತ್ತೆ. ಹುಲಿಯ ನೆರಳು 1990ರಲ್ಲಿ ರಚನೆ ಆಗುತ್ತೆ. ಬೆಪ್ಪು ತಕ್ಕಡಿ ಬೋಳೆ ಶಂಕರ, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಯಾಕಪ್ಪ ಅಂದ್ರೆ ಬೆಪ್ಪು ತಕ್ಕಡಿ ಬೋಳೆ ಶಂಕರ ಅವರ ಅವರ ವಿಮರ್ಶೆ ಮಾತನಾಡ್ಬೇಕಾದ್ರೆ ಇದ್ರ ಬಗ್ಗೆ ಹೆಚ್ಚು ಚರ್ಚೆಯನ್ನಾಗಿರೋದನ್ನ ಕಾಣಬಹುದು. ಅದೇ ರೀತಿ ತುಕ್ರನ ಕನಸು 1992ರಲ್ಲಿ ರಚನೆ ಆದಂತ ಒಂದು ನಾಟಕ. ಮಹಾಮಾಯಿ 1999ರಲ್ಲಿ ರಚನೆ ಆಗುತ್ತೆ. ಇವರ ಕವನ ಸಂಕಲನಗಳನ್ನ ಇಂಪಾರ್ಟೆಂಟ್ ಆಗಿರೋದು ಮಾತ್ರ ಹೇಳ್ತೀನಿ ನಾನು. ಹೇಳ್ತೀನಿ ಕೇಳ, ಇದು ಕೂಡ ಅನೇಕ ಸಾರಿ ಕ್ವಶನ್ ಆಗಿರುತ್ತೆ. 1942ರಲ್ಲಿ ಹೇಳ್ತಾನೆ ಕೇಳ ಒಂದು ಕವನ ಸಂಕಲನ ಪ್ರಕಟ ಆಗುತ್ತೆ. ತಕರಾರಿನವರು 1970ರಲ್ಲಿ ರಚನೆ ಆದಂತ ಕವನ ಸಂಕಲನ. ಅದೇ ರೀತಿ ಬೆಳ್ಳಿ ಮೀನು 1989ರಲ್ಲಿ ರಚನೆ ಆಗುತ್ತೆ. ಅಲ್ಲಿ ನೋಡ್ರಿ, ಹೇಳ್ತಾನೆ ಕೇಳ 1964ರಲ್ಲಿ ರಚನೆ ಆಗಿದ್ರೆ, ಈವರೆಗಿನ ಹೇಳ್ತಾನೆ ಕೇಳ ಅಂತ ಅನ್ನೋದು 1994ರಲ್ಲಿ ರಚನೆ ಆಗುತ್ತೆ. ಇವರ ಒಂದು ಮಹಾಕಾವ್ಯನ ನೋಡೋದಾದ್ರೆ ಚಕೋರಿ 1996ರಲ್ಲಿ. ಇವರ ಒಂದು ಕಾದಂಬರಿಗಳನ್ನ ನೋಡೋದಾದ್ರೆ ಕರಿಮಾಯಿ ಆಗಿರ್ಬೋದು, ಜಿ.ಕೆ. ಮಾಸ್ತರ ಪ್ರಣಯ ಪ್ರಸಂಗ ಆಗಿರ್ಬೋದು, ಸಿಂಗಾರವ ಮತ್ತು ಅರಮನೆ, ಇವು ಇಂಪಾರ್ಟೆಂಟ್ ಕ್ವಶನ್ ಆಗ್ತವೆ. ಮತ್ತೆ ಇವರ ಸಂಶೋಧನೆಯನ್ನ ಕುರಿತಂತ ಕೃತಿಗಳನ್ನು ಕೂಡ ಇವರು ರಚಿಸಿದ್ದಾರೆ. ಬಣ್ಣಿಸಿ ಆಡವ ನನ್ನ ಬಳಗ ಅಂತ ಹೇಳ್ಬೋದು. ಬಯಲಾಟಗಳು 1974ರಲ್ಲಿ ಹಿಂಗೆ ಕೇಳ್ತಾರೆ. ಚಂದ್ರಶೇಖರ ಕಂಬಾರರ ಸಂಶೋಧನಾ ಕೃತಿ ಅಂತ ಹೇಳಿ ಹಿಂಗೆ ಬೇರೆ ಬೇರೆ ಆಪ್ಷನ್ಗಳು ಕೊಟ್ಟು ಇದನ್ನ ಕೇಳಿದಾಗ ನೀವು ಈ ತರದ್ ನೋಡ್ಬೇಕಾಗುತ್ತೆ. ಮತ್ತೆ ಮಾತಾಡೋ ಲಿಂಗವೇ ಅಂತೇಳಿ ಆಗಿರ್ಬೋದು. ಕಾಸಿಗೊಂದು ಸೇರು, ನಮ್ಮ ಜಾನಪದ, ಒಂದು ಕನ್ನಡ ಜಾನಪದ ವಿಶ್ವಕೋಶವನ್ನು ಕೂಡ ಒಂದು ಸಂಪಾದನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಈ ಪಿ ಲಂಕೇಶ್ ಅವರು, ನಾನು ಕೊನೆಗೆ ಸ್ವಲ್ಪ ಕೊನೆಗೆ ತಂದೆ, ಯಾಕಪ್ಪ ಅಂದ್ರೆ ವೆರಿ ಬಹಳ ಕ್ವಶನ್ ಆಗ್ತಿರಂತ ಒಂದು ಕವಿ ಇವರು. ನೀವು ನೋಡಿದಂಗೆ ಲಂಕೇಶ್ ಲಂಕೇಶ್ ಪತ್ರಿಕೆ ಯಾವುದು ಅಂತ ಎಲ್ಲ ಕನ್ನಡಿಗರಿಗೆಲ್ಲ. ಇವರು ಕವಿಯೂ ಹೌದು, ಕಥೆಗಾರರು ಹೌದು, ಕಾದಂಬರಿಕಾರರು ಹೌದು, ಅನುವಾದಕರು ಹೌದು, ನಾಟಕಕಾರರು ಹೌದು, ಚಲನಚಿತ್ರ ನಿರ್ದೇಶಕರು ಹೌದು, ಅದೇ ರೀತಿ ರಾಜಕೀಯವಾಗಿ ಮಾಡಿದಂತ ರಾಜಕಾರಣಿನೂ ಕೂಡ ಹೌದು. ಇವರ ಕಲ್ಲು ಕರಗುವ ಸಮಯ ಕಥಾ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯುತ್ತದೆ 1993ರಲ್ಲಿ. ಇವರ ಒಂದು ಕೃತಿಗಳನ್ನು ನೋಡೋದಾದ್ರೆ, ಇವರು ನಾಟಕಗಳನ್ನ ಗಮನಿಸೋದಾದ್ರೆ ನಾವು 1976ರಲ್ಲಿ ನನ್ನ ತಂಗಿಗೊಂದು ಗಂಡು ಕೊಡಿ ಅಂತೇಳಿ ಒಂದು ನಾಟಕನ ಬರೀತಾರೆ. ಇದು ಕೂಡ ಇಲ್ಲಿ ಈ ಚಂದ್ರಶೇಖರ ಪಾಟೀಲ ಈ ಅಸಂಗತ ನಾಟಕ ಬರೆದಂತರ ಆಗಿರ್ಬೋದು. ಈ ನಾಟಕ ಹೆಚ್ಚು ಬರೆದವ್ರ ಕಡೆ
ಈ ಒಂದು ನನ್ನ ತಂಗಿಗೊಂದು ಗಂಡು ಕೊಡಿ ಅಂತ ಒಂದು ಆಪ್ಷನ್ ಕೊಡ್ತಾರೆ. ಇವರು ಟಿ.ಪಿ. ಕೈಲಾಸಂ ಆಗಿರ್ಬೋದು, ಇಂಥ ಕ್ವಶನ್ಗಳು ಬಂದಾಗ ಈ ತರದ್ದು ಇವ್ರು ಲಂಕೇಶ್ ಅವರ ಈ ಒಂದು ನಾಟಕದ ಉತ್ತರನ್ನು ಕೂಡ ನಾವು ನೋಡಬಹುದಾಗುತ್ತೆ. ಮತ್ತೆ ಅದೇ ರೀತಿ ಟಿ ಪ್ರಸನ್ನನ ಗೃಹಸ್ಥಾಶ್ರಮ, ತೆರೆಗಳು ಮತ್ತು ಇತರ 6 ನಾಟಕಗಳು 1964ರಲ್ಲಿ ಪ್ರಕಟ ಆಗುತ್ತೆ. ಸಂಕ್ರಾಂತಿ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಬಸವಣ್ಣನವ್ರ ಬಗ್ಗೆ ರಚನೆ ಆದಂತಹ ಈ ಮಹಾಚೈತ್ರ ಆಗಿರ್ಬೋದು, ಈ ಒಂದು ತಲೆದಂಡ ಆಗಿರ್ಬೋದು, ಸಂಕ್ರಾಂತಿ ಆಗಿರ್ಬೋದು, ಇವನ್ನೆಲ್ಲ 4 ಇದಾವೆ. 4ನ್ನು ಇಂಪಾರ್ಟೆಂಟ್ ಆಗಿ ನೀವು ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಒಂದ್ ಕ್ವಶನ್ ಆದ್ರೂ ಆಗ್ತಿರ್ತಾರೆ ಅವಾಗ. ಅದೇ ರೀತಿ ಗುಣಮುಖ 1993ರಲ್ಲಿ ಪ್ರಕಟವಾದಂತಹ ಒಂದು ನಾಟಕ. ಕಥಾ ಸಂಕಲನಗಳು ಕೂಡ ಹೆಚ್ಚಾಗಿ ಬರೆದಿದ್ದಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಇವರ ಒಂದು ಪ್ರಥಮ ಕಥಾ ಸಂಕಲನ 1963ರಲ್ಲಿ ಪ್ರಕಟ ಆಗುತ್ತೆ. ನಾನಲ್ಲ ಎನ್ನುವಂತಹ ಒಂದು ಕತೆ 1970ರಲ್ಲಿ ಪ್ರಕಟ ಆಗುತ್ತೆ. ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ 1973, ಇದು ಕೂಡ ಅನೇಕ ಬಾರಿ ಕ್ವಶನ್ ಆಗಿರುವಂತದ್ದು ನಾವು ಕಾಣಬಹುದು. ಕಲ್ಲು ಕರಗುವ ಸಮಯ 1990ರಲ್ಲಿ ರಚನೆ ಆಗುತ್ತೆ, ಇದು ಕೂಡ ಇಂಪಾರ್ಟೆಂಟ್. ಅದೇ ರೀತಿ ಇವರು ಕವನ ಸಂಕಲನ ಬರೆದಿದ್ದಾರೆ. ಬಿಚ್ಚು ಮತ್ತು ತಲೆಮಾರು, ಇವು ಕೂಡ ಮುಖ್ಯವಾದಂತಹ ಕವನ ಸಂಕಲನ. ನೋಡ್ರಿ, ಇಲ್ಲಿ ನವ್ಯ ಕವಿಗಳು ರಚಿಸಿದಂತ ಅನೇಕ ಕಾವ್ಯಗಳಾಗಿರ್ಬೋದು, ಕಾದಂಬರಿಗಳಾಗಿರ್ಬೋದು, ನಾಟಕಗಳು ರಿಪೀಟ್ ಆಗ್ತಿರುತ್ತೆ. ಅಂದ್ರೆ ಅಷ್ಟು ಮುಖ್ಯ ಆಗಿರ್ತವೆ. ಹಂಗಾಗಿ ನಾವು ಅವ್ರನ್ನ ಕಾಲಾನುಕ್ರಮವಾಗಿ ನೋಡ್ಬೇಕು. ನಾವು ಸ್ವಲ್ಪ ಅವರ ಕೃತಿಗಳನ್ನಾಗಿರ್ಬೋದು, ಮತ್ತೆ ಈ ಕವಿಗಳನ್ನ ಇದ್ ಮಾಡಿ ಕೊಡ್ತಾರೆ. ಮತ್ತೆ ನವ್ಯ ಸಾಹಿತ್ಯದ ಕವಿಗಳಿಗೆ ಇನ್ನೊಂದು ಪ್ರಕಾರದ ಎಕ್ಸಾಂಪಲ್, ನವೋದಯ ಒಬ್ಬ ಕವಿನ ಹಾಕ್ತಾರೆ, ಅಥವಾ ಅಕ್ಕಪಕ್ಕ ಅಲ್ಲೇ ನಾನು ಹೇಳ್ದಂಗೆ ಪ್ರಗತಿಶೀಲಕ್ಕೆ ಮತ್ತೆ ಈ ದಲಿತ ಬಂಡಾಯಕ್ಕೆ ಹತ್ರ ಇರುವಂತ ಕವಿಗಳನ್ನ ಹಾಕಿದ್ರೆ ಕನ್ಫ್ಯೂಸ್ ಆಗುತ್ತೆ. ಹಂಗಾಗಿ ನೀವು ಈ ಒಂದು ಪಂಥಕ್ಕೆ ಸೀಮಿತ ಮಾಡ್ಕೊಂಡು ಕವಿಗಳನ್ನ ಚಾರ್ಟ್ ಮಾಡ್ಕೊಂಡ್ರೆ, ಪಾಯಿಂಟ್ ಮಾಡ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಒಂದು ಕಾಲಾನುಕ್ರಮ ಆಗಿರ್ಬೋದು, ಮತ್ತೆ ಅದು 3 ಸರಿ 4 ಆಪ್ಷನ್ ಕೊಟ್ಟು ಕೆಳಗಿನವುಗಳಲ್ಲಿ ಒಂದು ಸರಿಯಾಗಿದೆ ಅಂತ ಇದ್ ಮಾಡ್ತಾರೆ. ಆ ತರದ್ದೆಲ್ಲ ನೀವು ಇದ್ ಮಾಡ್ಬೋದು. ಅದೇ ರೀತಿ ಇವ್ರ ಕಾದಂಬರಿಗಳನ್ನ ನೋಡೋದಾದ್ರೆ, ಬಿರುಕು ಕಾದಂಬರಿ ಅತ್ಯುತ್ತಮವಾದಂತ ಕಾದಂಬರಿ 1967ರಲ್ಲಿ ಪ್ರಕಟ ಆಗುತ್ತೆ. ಮುಸ್ಸಂಜೆಯ ಕಥಾ ಪ್ರಸಂಗ 1978ರಲ್ಲಿ ಪ್ರಕಟ ಆಗುತ್ತೆ. ಅಕ್ಕ ಕಾದಂಬರಿಯನ್ನು ಕೂಡ ಅಷ್ಟೇ ಚರ್ಚೆ ಇದ್ ಮಾಡದಂತ ವಿಮರ್ಶೆಗೊಳಗಾದಂತ ಒಂದು ಕಾದಂಬರಿ 1991ರಲ್ಲಿ ಪ್ರಕಟ ಆಗುತ್ತೆ. ಇವರ ಆತ್ಮಕಥನ ನೀವೆಲ್ಲ ಕೇಳೇ ಇರ್ತೀರ, ಉಳಿ ಮಾವಿನ ಮರ. ಎಲ್ಲಾ ಕವಿಗಳ ಆತ್ಮಕಥನ ಮತ್ತೆ ಪ್ರವಾಸ ಕಥನಗಳಿರ್ತಾವಲ್ಲ, ಇವು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಒಬ್ಬ ಕವಿಗೆ ಅವರು ಅವರ ಗೆಳೆಯರ ಬಳಗ ಆಗಿರ್ಬೋದು, ಅವ್ರ ಶಿಷ್ಯರಿಂದ ಆಗಿರ್ಬೋದು, ಒಂದು ಅರ್ಪಣೆ ಮಾಡಿರುತ್ತೆ ಒಂದು ಕೃತಿ, ಅಭಿನಂದನಾ ಗ್ರಂಥ. ಅಂತದ್ದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅಂತ ಕೃತಿಗಳನ್ನು ಕೂಡ ನೀವು ನೋಡ್ಕೋಬೇಕು. ಇವರು ಅನುವಾದದಲ್ಲೂ ಕೂಡ ಒಳ್ಳೆ ಹೆಸರು ಮಾಡಿದಂತ ಪಿ ಲಂಕೇಶ್ ಅವರು. ದೊರೆ ಈಡಿಪಸ್ 1972ರಲ್ಲಿ ಪ್ರಕಟ ಆಗುತ್ತೆ. ಈ ದೊರೆ ಈಡಿಪಸ್ ಅನ್ನೋ ಒಂದು ಸಾಫೋಕ್ಲಿಸ್ನ ಒಂದು ನಾಟಕವನ್ನ ಕನ್ನಡಕ್ಕೆ ತಂದಾಗ ಇಷ್ಟು ಅದ್ಭುತವಾಗಿ ಅನುವಾದ ಮಾಡದಂತ ಇನ್ನೊಬ್ಬ ಕವಿನೇ ಇಲ್ಲ ಅಂತ ದೊಡ್ಡ ವಿಮರ್ಶೆಗಳು ಬರ್ತದೆ. ಅಲ್ಲಿ ನೀವು ನೋಡ್ಬೋದು, ಈಡಿಪಸ್ ಕಾಂಪ್ಲೆಕ್ಸ್ ಅಂತ ಹೇಳಿ ಒಂದು ಬರುತ್ತೆ. ಈ ತರದ್ದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಅಂತಿಗೋನೆ, ಪಾಪದ ಹೂಗಳು 1974ರಲ್ಲಿ ಮೋದಿಲೋರ್ನ ಒಂದು ಪಾಪದ ಹೂಗಳನ್ನ ಕನ್ನಡಕ್ಕೆ ತರ್ತಾರೆ. ಇದು ಕೂಡ ಅತ್ಯುತ್ತಮವಾದಂತಹ ಅನುವಾದದ ಕೃತಿ ಅಂತೇಳಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹೆಸರು ಪಡ್ಕೊಂಡಿದೆ. ಅದೇ ರೀತಿ ಇವರ ಇನ್ನೂ ಅನೇಕ ಕೃತಿಗಳನ್ನು ನೋಡೋದಾದ್ರೆ, ಕಂಡದ್ದು ಕಂಡ ಹಾಗೆ ಒಂದೊಂದು ವಿಮರ್ಶಾ ಕೃತಿ ಅಂತೆ, ಟೀಕೆ ಟಿಪ್ಪಣಿ. ಇವರು ಅನೇಕ ವಿಚಾರಗಳ ಬಗ್ಗೆ, ರಾಜಕೀಯ, ಸಾಮಾಜಿಕ, ಇನ್ನೊಂದು ಬೇರೆ ಬೇರೆ ವಿಷಯಗಳಿಗೆ ರಿಯಾಕ್ಟ್ ಮಾಡಿದಂತಹ ವಿಷಯಗಳನ್ನ ಇವರು ಇದ್ ಮಾಡಿರುತ್ತೆ. ಅದೇ ರೀತಿ ಇಂಪಾರ್ಟೆಂಟ್ ಇನ್ನೊಂದು ಕೃತಿ ಯಾವ್ದಪ್ಪ ಅಂದ್ರೆ ಅಕ್ಷರ ಹೊಸ ಕಾವ್ಯ. ಇದು ಕೂಡ ವಿಮರ್ಶಾ ಕೃತಿ, ಇವರ ಅತ್ಯುತ್ತಮವಾದಂತ ವಿಮರ್ಶಾ ಕೃತಿ 1970ರಲ್ಲಿ ಪ್ರಕಟವಾಗುತ್ತೆ. ಮತ್ತೆ ಎ.ಕೆ. ರಾಮಾನುಜನ್ ಅವರು, ಇವರು ಕೂಡ ನವ್ಯ ಸಾಹಿತ್ಯದಲ್ಲಿ ಬಹು ಚರ್ಚಿತವಾಗಿ ಮತ್ತೆ ಇಂಪಾರ್ಟೆಂಟ್ ಆಗಿರೋಂಥ ಕವಿ. ಯಾಕಂದ್ರೆ ಇವ್ರ ಮೇಲೂ ಕೂಡ ಬಹಳಷ್ಟು ಕ್ವಶನ್ಗಳು ಬರುತ್ತೆ. ನಾವಾಗ್ಲೇ ಹೇಳ್ದಾಗೆ ಈ ಸಾಲುಗಳನ್ನ ಕೇಳ್ತಾರೆ. ಅಮೆರಿಕಾದ ಮಾರ್ಕೆಟಿನಲ್ಲಿ ಆ ತರದ್ದು ನಾನು ಆಮೇಲೆ ಹೇಳ್ತೀನಿ, ಈ ತರದ್ದು ಸಾಲುಗಳು ಯಾವ್ಯಾವ ಬರ್ಬೋದು ಅಂತೇಳಿ. ಇವರ ಕೃತಿಗಳನ್ನ ನೋಡೋದಾದ್ರೆ, ಬಾನುಲಿ ನಾಟಕ ನಾದಬಿಂದು ಇವ್ರದ್ದು. ಈ ತರದ್ದು ಕ್ವಶನ್ಗಳು ಬಂದಿಲ್ಲ, ಬಟ್ ಬರೋಕ್ಕೆ ಚಾನ್ಸ್ ಇರುತ್ತೆ. ಅದೇ ರೀತಿ ಇವರ ಕವನ ಸಂಕಲನ ಈಗ ಹೇಳಿದೆ, ಒಕ್ಕಳಲ್ಲಿ ಹೂವಿಲ್ಲ ಮತ್ತು ಇತರ ಪದ್ಯಗಳು. ಇದು ಸುಮಾರು ಸರಿ ರಿಪೀಟ್ ಆಗಿರುವಂತ ಕ್ವಶನ್, ಒಕ್ಕಳಲ್ಲಿ ಹೂವಿಲ್ಲ. ಇದನ್ನ ನೀವು
ಎಷ್ಟೆಷ್ಟು ಗಮನಿಸ್ತಿರೋ ರಿಪೀಟ್ ಆಗಿರೋವು ಅವೆಲ್ಲ ನಿಮಗೆ ಒಂಥರ ಬೋನಸ್ ತರ. ನೀವು ಹೊಸದನ್ನ ಓದ್ತಿರಲ್ಲ ಅದು ಬೇರೆ, ಬಟ್ ರಿಪೀಟ್ ಒಂದು ಹಳೆ ಕ್ವಶನ್ ಪೇಪರ್ ಅನ್ನ ಎಷ್ಟೆಷ್ಟು ನೋಡ್ತಿರೋ ಅದು ನಿಮಗೆ ಬಹಳಷ್ಟು ಹೆಲ್ಪ್ ಮಾಡುತ್ತೆ. ಕ್ವಶನ್ ಬಿಡಿಸೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಒಬ್ಬ ಕ್ವಶನ್ ಬಿಡಿಸದೆ ಹೋಗಿ ಡೈರೆಕ್ಟ್ ಆಗಿ ಎಷ್ಟೇ ಓದಿದ್ರು ಕೂತ್ಕೊಳ್ಳೋಂತ ವಿದ್ಯಾರ್ಥಿಗಳಿಗೂ, ಮತ್ತೆ ಕ್ವಶನ್ ಬಿಡಿಸಿ ಅದರ ಆಪ್ಷನ್ಗಳು ಕೂಡ ಸುತ್ತಮುತ್ತ ಬಿಡಿಸೋ ಪ್ರಯತ್ನ ಮಾಡಿರ್ತಾನಲ್ಲ, ಆ ವಿದ್ಯಾರ್ಥಿ ಈ ಜಾಸ್ತಿ ಮಾರ್ಕ್ಸ್ ಮಾಡ್ಬೋದು. ಈಗ ನೆಟ್ ಮಾಡ್ತೀವಿ ನಾವು, ಬಟ್ ಆದ್ರೆ JRF ಮಾಡ್ಬೇಕು, ಇನ್ನು ಜಾಸ್ತಿ ಮಾರ್ಕ್ಸ್ ಬರ್ಬೇಕು. ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲಾದಾಗ ಆ ತರದ ಕ್ವಶನ್ಗಳು ಆತರ ಎದುರಿಸ್ಬೇಕಾದಾಗ ನಾವು ಹೆಚ್ಚು ಆಳ ಓದೋ ಇರ್ಬೇಕು, ಮತ್ತೆ ಕ್ವಶನ್ ಎಷ್ಟು ಬಿಡಿಸ್ತೀವೋ ಅಷ್ಟು ಒಳ್ಳೇದು. ಇದೊಂದು ನಿಮ್ ಗಮನಕ್ಕೆ ಇರ್ಲಿ. ಆ ಅದೇ ರೀತಿ ಸಣ್ಣ ಕತೆ, ಇದೊಂದು ಮದುರೆಯಲ್ಲಿ ಒಂದು ತಲೆ ಅಂತ ಬರ್ದಿದ್ದಾರೆ. ಇದೊಂದು ಇವರ ಅನುವಾದಿತ ಒಂದು ಕೃತಿ ಇದೆ, ಹಳದಿ ಮೀನು. ಇದು ಕೂಡ ಕ್ವಶನ್ ಆಗಿದೆ, ಬಹಳಷ್ಟು ಸರಿ ಕ್ವಶನ್ ಆಗಿದೆ. ಇದು ಶೌರ್ಯ ಅವ್ರದ್ದು ಕ್ವಶನ್. ಇದು ಇಂಗ್ಲಿಷ್ ಇಂದ ಕನ್ನಡಕ್ಕೆ ಬಂದಿರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಇವರ ಕುಂಟೆಬಿಲ್ಲೆ 1990ರಲ್ಲಿ ಪ್ರಕಟವಾದಂಥದ್ದು. ಮತ್ತೊಬ್ಬನ ಆತ್ಮಚರಿತ್ರೆ, ಇದು ಕೂಡ ಕ್ವಶನ್ ಆಗಿದೆ. ಇದು 1978ರಲ್ಲಿ. ಮತ್ತೆ ಗಾದೆಗಳು, ಈಗ ರೀಸೆಂಟ್ ಇವಾಗ 2025ರಲ್ಲಿ ಡಿಸೆಂಬರ್ ಅಲ್ಲಿ ಬಂದಂತ ಒಂದು ಕ್ವಶನ್ ಅಲ್ಲಿ ಗಾದೆಗಳು ಕೂಡ ಒಂದು ಆಪ್ಷನ್ ಇದೆ. ಈ ತರದ ಅಂಶಗಳನ್ನು ಕೂಡ ನೀವು ನೋಡ್ಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಸಮನ್ವಯ ಕವಿಗಳ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂದ್ರೆ ಇವರು ಆ ಕಾಲಘಟ್ಟದಲ್ಲೇ ಇದ್ರು. ಯಾರು ಅಂತ ಹೇಳಿ ನಿಮ್ಗೆ ಗೊತ್ತಿರುತ್ತೆ. ಸಮನ್ವಯ ಕವಿಗಳು GS ಶಿವರುದ್ರಪ್ಪ ಆಗಿರ್ಬೋದು, ಮತ್ತೆ ಚೆನ್ನವೀರ ಕಣವಿ ಅವರು ಆಗಿರ್ಬೋದು. ಇವ್ರ ಬಗ್ಗೆನೂ ಕೂಡ ಸುಮಾರು ಕ್ವಶನ್ಗಳು ಬರುತ್ತೆ. ಇವರು ಎರಡೂ ಪಂಥಗಳಿಗೆ ಒಳಗಾಗದಂತ ಕವಿ ಅಂತ ನಾವು ಕಾಣ್ತೀವಿ ಇಲ್ಲಿ. ಚೆನ್ನವೀರ ಕಣವಿ ಅವರನ್ನು ನೋಡೋದಾದ್ರೆ, ಇವರ ಕೃತಿಗಳನ್ನು ಅನೇಕ ಬಾರಿ ರಿಪೀಟ್ ಆಗ್ತಿರುತ್ತೆ. ಮತ್ತೆ ಇವರ ಪದ್ಯಗಳಲ್ಲಿನ ಸಾಲುಗಳನ್ನ ಕೇಳ್ತಾ ಇರ್ತಾರೆ. ನಮಗೆ ಇಲ್ಲಿ ನವ್ಯದಲ್ಲೇ ಅತಿ ಹೆಚ್ಚು ನನ್ನ ಪ್ರಕಾರ ನೋಡಿದಂಗೆ ನವೋದಯದಲ್ಲಿ ಕುವೆಂಪುರವ್ರದ್ದು, ಬೇಂದ್ರೆ ಅವ್ರದ್ದು ಈ ತರದ ಕವನಗಳನ್ನ ಸಾಲುಗಳನ್ನ ಎಕ್ಕಿ ತೆಗೆದು ಹಾಕಿದ್ರೆ, ಮತ್ತೆ ಇಲ್ಲಿ ಬರೋದೇ ಹೆಚ್ಚಾಗಿ ನವ್ಯದಲ್ಲೇ ಬರ್ತದೆ. ನೀವು ಗಮನಿಸ್ಬೇಕಾಗತ್ತೆ. ಕ್ವಶನ್ ಪೇಪರ್ಗಳನ್ನ ನೋಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಚೆನ್ನವೀರ ಕಣವಿ ಅವರ ಕೃತಿಗಳನ್ನ ನೋಡೋದಾದ್ರೆ, ಕಾವ್ಯಾಕ್ಷಿ ಆಗಿರುತ್ತೆ. 1949ರಲ್ಲಿ ರಚನೆ ಆದಂತದ್ದು ಇದು ಕಾವ್ಯ. ಭಾವಜೀವ, ಇದು ಕೂಡ ಕ್ವಶನ್ ರಿಪೀಟ್ ಆಗಿರುವಂತದ್ದು. 1950ರಲ್ಲಿ ರಚನೆ ಆಗಿರುತ್ತೆ. ಆಕಾಶ ಬುಟ್ಟಿ, ಇದು ಕೂಡ ಮೊನ್ನೆ ಒಂದು ಕ್ವಶನ್ ಆಗಿದ್ದಂತ ಒಂದು ಕಾವ್ಯ ಸಂಕಲನದ ಕುರಿತು. ಅದೇ ರೀತಿ ನಾವು ನೋಡೋದಾದ್ರೆ ಜೀವಧ್ವನಿ 1980ರಲ್ಲಿ ರಚನೆ ಆದಂತ ಒಂದು ಕವನ ಸಂಕಲನ. ಇದು ಕೂಡ ಕ್ವಶನ್ ಆಗಿದೆ. ನಾನು ಇಂಪಾರ್ಟೆಂಟ್ ಆಗಿರೋದು ಮಾತ್ರ ಹೇಳ್ತಾ ಇದ್ದೀನಿ. ಅದೇ ರೀತಿ ಶಿಶಿರದಲ್ಲಿ ಬಂದ ಸ್ನೇಹಿತ 1994ರಲ್ಲಿ ಇದು ರಚನೆ ಆಗಿರುತ್ತೆ ಅಂತ ಹೇಳ್ಬೋದು. ಮತ್ತೆ ಕಾವ್ಯಾನುಸಂಧಾನ 1971ರಲ್ಲಿ ಇದೊಂದು ವಿಮರ್ಶಾ ಕೃತಿ ಆಗಿರುತ್ತೆ. ಅದೇ ರೀತಿ ನಾವು ನೋಡಿದ್ರೆ ಇವರ ನವಿಲೂರು ಮನೆಯಿಂದ ಅಂತ ಇನ್ನೊಂದು ಕೃತಿ ಆಗಿರುತ್ತೆ. ನವ್ಯಧ್ವನಿ, ಈ ಒಂದು ಅಂಶಗಳನ್ನ ಇಲ್ಲಿ ಚರ್ಚೆ ಮಾಡಿರ್ತಾರೆ. ಇವರ ಒಂದು ಕಾವ್ಯಾಕ್ಷಿ ಐತಲ್ಲ, 1949ರಲ್ಲಿ ಪ್ರಕಟವಾದಂತ ಮೊದಲ ಕವನ ಸಂಕಲನ ಆಗಿರುತ್ತೆ. ಭಾವಜೀವ ಈ ಒಂದು ಕನ್ನಡ ಇರುವಂತಹ ಕವಿತೆ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ ನಾವು GS ಶಿವರುದ್ರಪ್ಪ ಅವ್ರನ್ನ ನೋಡೋದಾದ್ರೆ, ಶಿವರುದ್ರಪ್ಪ ಅವರು ಕಾವ್ಯಾರ್ಥ ಚಿಂತನೆ, ಇದೊಂದು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಆಗಿರುವಂತ ಒಂದು ಕೃತಿ. ಈ ಕೃತಿಗೆ 1984ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸುತ್ತೆ. ಮತ್ತೆ ನೀವು ನೋಡಿದಂಗೆ ಅವರು ಮಾಸ್ಕೋದಲ್ಲಿ 22 ದಿನ, ಗಂಗೆಯ ಶಿಖರಗಳಲ್ಲಿ, ಅಮೆರಿಕಾದಲ್ಲಿ ಕನ್ನಡಿಗ ಮುಂತಾದವರ ಪ್ರವಾಸ ಕಥನಗಳು, ಇದರಲ್ಲೂ ಕೂಡ ಕ್ವಶನ್ ಆಗಿರುವಂತದ್ದು ನೋಡ್ಬೋದು ನಾವು. ಮತ್ತೆ ಇವರ ಕೆಲವು ಕೃತಿಗಳನ್ನ ನೋಡೋದಾದ್ರೆ, ಬಹಳಷ್ಟು ಸಾಹಿತ್ಯ ಕೃಷಿ ಮಾಡಿದ್ದಾರೆ. ಆದ್ರೆ ಎಕ್ಸಾಮ್ ಪರ್ಪಸ್ಗೆ ಕೆಲವೊಂದು ಇಂಪಾರ್ಟೆಂಟ್ ಆಗ್ಬಹುದಾದಂತ ಒಂದು ಕೆಲವನ್ನ ನಾನು ಇಲ್ಲಿ ಹೇಳ್ತೀನಿ. ಅವರ ಕವಿತೆಗಳನ್ನ ನೋಡೋದಾದ್ರೆ ಸಾಮಗಾನ ಆಗಿರ್ಬೋದು, ದೇವಶಿಲ್ಪಿ 1970ರಲ್ಲಿ ರಚನೆ ಆದಂತದ್ದು, ದೀಪದ ಹೆಜ್ಜೆ 1959ರಲ್ಲಿ ರಚನೆ ಆಗಿರುತ್ತೆ, ಅನಾವರಣ 1963ರಲ್ಲಿ ರಚನೆ ಆಗದಂಥದ್ದು, ಗೋಡೆ 1972ರಲ್ಲಿ ರಚನೆ ಆಗಿರುತ್ತದೆ. ಇವರ ಒಂದು ಪ್ರವಾಸ ಕಥನ ಆಗ್ಲೇ ಹೇಳಿದೆ.
ಇದು ಕೂಡ ಇಂಪಾರ್ಟೆಂಟ್ ಆಗಿ ರಿಪೀಟ್ ಆಗಿರತಂತ ಕ್ವಶನ್ಗಳು. ಮಾಸ್ಕೋದಲ್ಲಿ 22 ದಿನ. ಮತ್ತೆ ವ್ಯಕ್ತಿ ಚಿತ್ರದ ಬಗ್ಗೆ ಒಂದು ಕೃತಿಯನ್ನು ಬರೆದಿದ್ದಾರೆ, ಕರ್ಮಯೋಗಿ ಅಂತ. 1962ರಲ್ಲಿ ಇದು ರಚನೆ ಆಗುತ್ತೆ. ಮತ್ತೆ ಎದೆ ತುಂಬಿ ಹಾಡಿದನು, ಮತ್ತೆ ಇವರ ಹಾಡುಗಳಾಗಿದಾವಲ್ಲ, ಆ ತರದ ಒಂದು ಕವನಗಳ ಬಗ್ಗೆನೂ ಕೂಡ ಕ್ವಶನ್ಗಳಾಗ್ತಾವ ಅಂತ ಹೇಳ್ಬೋದು. ಅದೇ ರೀತಿ ಇವರ ಒಂದು ವಿಮರ್ಶಾ ಕೃತಿಗಳನ್ನ ನೋಡೋದಾದ್ರೆ, ವಿಮರ್ಶೆಯ ಪೂರ್ವ ಪಶ್ಚಿಮ, ಇದು ಸ್ಪರ್ಧಾತ್ಮಕ ಮಿತ್ರಗಳಿಗೆ ಇನ್ನೊಂದು ಒಳ್ಳೆ ಬುಕ್ಸ್ ಅಂತ ಹೇಳ್ಬೋದು. ಇದು 1961ರಲ್ಲಿ ಪ್ರಕಟ ಆಗುತ್ತೆ. ಅದೇ ರೀತಿ ಗತಿಬಿಂಬ, ಇದ್ರ ಬಗ್ಗೆನೂ ಕೂಡ ಕ್ವಶನ್ ಆಗಿದೆ. 1974ರಲ್ಲಿ ಈ ಒಂದು ಕೃತಿಯ ರಚನೆ ಆಗಿರುತ್ತಂತೆ. ಕನ್ನಡ ಸಾಹಿತ್ಯ ಸಮೀಕ್ಷೆ 1975ರಲ್ಲಿ ರಚನೆ ಆಗಿರುತ್ತಂತದ್ದು. ಸೌಂದರ್ಯ ಸಮೀಕ್ಷೆನೂ ಕೂಡ ಇಂಪಾರ್ಟೆಂಟ್ ಆಗಿರುವಂತ ಕೃತಿ. ಈ ಕೃತಿ 1965ರಲ್ಲಿ ಪ್ರಕಟ ಆಗಿರುತ್ತೆ ಅಂತ ಹೇಳ್ಬೋದು. ಈ ಕಾವ್ಯಾರ್ಥ ಪದಕೋಶ ಇನ್ನು ಮುಂತಾದ ಅನೇಕ ಅಂಶಗಳನ್ನ ಇಲ್ಲಿ ಇವರು ಕೃತಿಗಳನ್ನ ಚರ್ಚೆ ಮಾಡಿದ್ದಾರೆ. ಆದ್ರೆ ಈ ರಿಪೀಟ್ ಆಗ್ತಾ ಇರುವಂತ ಅಂಶಗಳನ್ನ ಗಮನಿಸೋದಾದ್ರೆ, ಇಷ್ಟು ಅಂಶಗಳನ್ನ ಇಟ್ಕೊಂಡು ನಾವು ಇದ್ ಮಾಡ್ಬೋದು. ಈಗ ಕೆಲವೊಂದು ರಿಪೀಟ್ ಆಗಿರುವಂತ ಕ್ವಶನ್ಗಳನ್ನ ನಾವು ನೋಡೋದಾದ್ರೆ ನವ್ಯ ಸಾಹಿತ್ಯದಲ್ಲಿ ಮಾತ್ರ ನಾನು ಇಲ್ಲಿ ನೋಡಕ್ ಇಷ್ಟಪಡ್ತೀನಿ. ಇಲ್ಲಿ ನೋಡ್ರಿ, ಆಗ್ಲೇ ಹೇಳಿದೆ, ಆಧುನಿಕ ಕನ್ನಡ ಕಾವ್ಯ ಜಗತ್ತಿಗೆ ಸಮುದ್ರವನ್ನು ಪರಿಚಯಿಸಿದವರು ಅಂತ ಕ್ವಶನ್ ಆಗಿದೆ ಇಲ್ಲಿ. ನೀವು ಸಮುದ್ರ ಗೀತೆಗಳು, ಸಮುದ್ರ ಅಂತ ಅಂತಷ್ಟನೆ ಇಲ್ಲಿ ಮೊದ್ಲು ನಮಗೆ ನೆನಪಾಗೋರೆ ವಿಕ್ರು ಗೋಕಾಕ್ ಅವರು. ಇವರು ಆಗ್ಲೇ ಹೇಳ್ದಂಗೆ, ನಾನು ಜಪಾನಿನ ಒಂದು ಪ್ರವಾಸ ಕಥನವನ್ನ ಸಮುದ್ರದೀಚೆಯಿಂದ 1960ರಲ್ಲಿ ಬರೆದ್ರೆ, 1968ರಲ್ಲಿ ಸಮುದ್ರದ ಆಚೆಯಿಂದ ಬರೀತಾರೆ. ಇಂಗ್ಲೆಂಡಿನ ಒಂದು ಅವರ ಜೀವನ ವೃತ್ತಾಂತವನ್ನು ತಿಳಿಸ್ಕೊಡುವಂತದ್ದಾಗಿರ್ಬೋದು. ಇಲ್ಲಿ ಅಪ್ಪ ಮಗ ಎಂಬ 4 ಸಾಲಿನ ಕವನ ಬರೆದವರು ಅಂತ ಕ್ವಶನ್ ಆಗಿದೆ. ಏಕೆ ರಾಮಾನುಜನ್ ಆಗ್ಲೇ ಯಾಕೆ ಇಂಪಾರ್ಟೆಂಟ್ ಆಗ್ತಾರಂದ್ರೆ, ಇಲ್ಲಿ ಇದು ನೋಡೋದಾದ್ರೆ ಇವರು ಇದೊಂದು ಅನುವಾದಿತ ಒಂದು ಕವನ ಇದು ಅಫಜ್ ಅನ್ನುವಂತವ್ರ ಒಂದು ಇದರಲ್ಲಿ ಅಬಿಚೂರ್ ಎನ್ನುವಂಥದ್ದು ತಂದೆಯ ನಿಧನ ನಂತರ ಅಲ್ಲಿ ಕಾಡುವ ಅಪ್ಪನ ಒಂದು ನೆನಪುಗಳನ್ನ ಬಗ್ಗೆ ಇರುವಂತದ್ದು. ಮತ್ತೆ UR ಅನಂತಮೂರ್ತಿ ಅವರ ಕಾದಂಬರಿ ಸಂಸ್ಕಾರವನ್ನ ಇಂಗ್ಲಿಷ್ಗೆ ಅನುವಾದಿಸಿದ್ದಾರೆ. ಈ ತರದ ಕ್ವಶನ್ ಕೂಡ ಆಗುತ್ತೆ. ಈ ಗಾದೆಗಳು ಹೇಳಿದ್ನಲ್ಲ, ಕಿರು ಗ್ರಂಥ 1955ರಲ್ಲಿ ಇದು ಕೂಡ ರಿಪೀಟ್ ಆಗಿರುವಂತ ಕ್ವಶನ್ ಅಂತ ಹೇಳ್ಬೋದು. ಇದು ಆಗ್ಲೇ ಹೇಳಿದೆ. ಇದು ನೋಡ್ರಿ, ಇವು ನವ್ಯ ಸಾಹಿತ್ಯದ ಗುಣಲಕ್ಷಣಗಳು ಅಂತ ಇದೆ. ಇಲ್ಲಿ ಪ್ರಕೃತಿ ಆರಾಧನೆ ಆಪ್ಷನ್ ಎ ಇದೆ, ಕಾರ್ಮಿಕ ಹೋರಾಟ ಆಪ್ಷನ್ 2 ಇದೆ, ಆಪ್ಷನ್ 3 ಏಕಾಂಗಿತನ, ಆಪ್ಷನ್ ಡಿ ಪ್ರತಿಭಟನೆ, ಸಂಕೇತ ಮತ್ತು ಪ್ರತಿಮೆ. ಈ ಅಂಶಗಳನ್ನ ನಾವ್ ಯಾವಾಗ ಅಂದ್ರೆ ಕಾನ್ಸೆಪ್ಟ್ ನೋಡ್ತೀವಿ ನೋಡ್ರಿ, ಒಂದು ಪಂಥದ ಲಕ್ಷಣ ನೋಡ್ತೀವಲ್ಲ, ಅವಾಗ ನಾವ್ ಇದನ್ನ ಗಮನಿಸ್ಬೇಕಾಗತ್ತೆ. ಹೆಂಗಾಗಿ ಏಕಾಂಗಿತನ ಇವೆಲ್ಲ ಏಲಿಯಟ್ ಅವರು ಅದೆಲ್ಲ ಚರ್ಚೆ ಮಾಡ್ಬೇಕಾದ್ರೆ ಪಾಶ್ಚಾತ್ಯ ಪ್ರಭಾವಕ್ಕೆ ಒಳಪಟ್ಟು ಈ ಸಂಕೇತವಾದ ಅಂತ ಹೇಳ್ತೀವಿ ನಾವು. ಈ ಸಂಕೇತವಾದ ಅಂತ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಈ ಸಾಂಕೇತಿಕವಾದ ಅಂತಂದ್ರೆ ಪಾಶ್ಚಾತ್ಯರು ಒಂದು ಕಾನ್ಸೆಪ್ಟ್ ನ ಕನ್ನಡಕ್ಕೆ ಹೆಂಗೆ, ಎಕ್ಸಾಂಪಲ್ ನಾವ್ ಇವಾಗ ಇದು ಟ್ರಾಫಿಕ್ ಇದಕ್ಕೆ ಹೋಗ್ಬೇಕಾದ್ರೆ ಲೈಟ್ ನೋಡ್ತೀವಿ, ಕೆಂಪು ಲೈಟ್ ನೋಡ್ತೀವಲ್ಲ, ಅವಾಗ ನೋಡಿದಾಗ ನಾವು ನಿಲ್ತೀವಿ. ಅದು ಒಂದಾದ್ರೆ ಅದೊಂದು ಸಂಕೇತ ನಮ್ಗೆ. ಅದೇ ರೀತಿ ಆಂಬ್ಯುಲೆನ್ಸ್ ಬರ್ಬೇಕಾದ್ರೆ ನಾವು ದಾರಿ ಬಿಡ್ತೀವಿ, ಇದು ಒಂದ್ ಸಂಕೇತ. ಅಂದ್ರೆ ನಾವಿಲ್ಲಿ ವಿವರಿಸ್ಬೇಕಾಗೇ ಇಲ್ಲ. ಕೆಲವೊಂದು ವ್ಯಕ್ತಿಗಳ ಪಾತ್ರಗಳ ಮೂಲಕ ಈ ನವ್ಯ ಕವಿಗಳು ಕೂಡ ಆ ತರದ್ದೇ ಅಂಶಗಳನ್ನ ಇಲ್ಲಿ ನೋಡಿದಾರೆ ಅಂತ ಹೇಳ್ಬೋದು. ಮತ್ತೆ ಕ್ವಶನ್ಗಳು ಬರೋದಾದ್ರೆ, ತೆರೆದ ಬಾಗಿಲು ಬಗ್ಗೆ ಇವರು KS ನರಸಿಂಹಸ್ವಾಮಿ ಅವರ ಕವನ ಸಂಕಲನ ಇದ್ರ ಬಗ್ಗೆನೂ ಕೂಡ ಅನೇಕ ಸಾರಿ ಕ್ವಶನ್ ಆಗಿರೋಂಥದ್ದು ನೋಡ್ಬೋದು. ಮತ್ತೆ ಈ ಕೃತಿಗಳನ್ನ ಏನ್ ಮಾಡ್ತಾರೆ, ಇವಾಗ ಒಂದೇ ಕವಿನ ಕೊಡಲ್ಲ ಕೃತಿಗಳು, ಬೇರೆ ಬೇರೆ ಕವಿಗಳ ಕೃತಿಗಳನ್ನು ಕೊಟ್ಟು ಕೂಡ ಕಾಲಕ್ರಮದಲ್ಲಿ ಬರೀರಿ ಅಂತ ಹೇಳ್ತಾರೆ. ಎಕ್ಸಾಂಪಲ್, ಮೈಸೂರು ಮಲ್ಲಿಗೆ, ಇಂಗ್ಲಿಷ್ ಗೀತೆಗಳು, ಸಾವಿರಾರು ನದಿಗಳು, ಏಸರ್ಗತ್ಯ ಅಂತ ಕೊಡ್ತಾರೆ. ಇಲ್ಲಿ ನೋಡ್ರಿ, ನವ್ಯನೂ ಐತೆ ಇಲ್ಲಿ, ನವೋದಯ ಇದು, ಮತ್ತೆ ಇಲ್ಲಿ ಸಾವಿರಾರು ನದಿಗಳು ಸಿದ್ಲಿಂಗಯ್ಯ ಅವರದ್ದು, ಇದು ದಲಿತನೂ ಇದೆ. ಇಲ್ಲಿ ನಾವು ಗಮನಿಸ್ಬೇಕಾಗಿತ್ತು ಏನಪ್ಪಾ ಅಂದ್ರೆ, ಯಾವುದೇ ಕೃತಿಗಳು ಮತ್ತೆ ಪಂಥಕ್ಕೆ ನಾವು ಯೋಚನೆ ಮಾಡ್ಬೇಕು, ಕಾನ್ಸೆಪ್ಟ್ ನಮ್ಗೆ ತಟ್ ಅಂತ ಹೊಳಿಬೇಕಾಗುತ್ತೆ.
ಒಂದು ಕೃತಿನ ಒಂದು ಕವಿನ ನೋಡಿದಾಗ ಅದಕ್ಕೆ ನಾವು ಒಂದು ಪಟ್ಟಿ ಮಾಡ್ಕೊಂಡ್ರೆ ಇದಕ್ ನಮ್ಗೆ ಜಲ್ದಿ ಉತ್ತರಿಸಕ್ ಸಾಧ್ಯ ಆಗುತ್ತೆ. ನಾವಲ್ಲಿ ಅದಕ್ಕೆ ಟೈಮ್ ವೇಸ್ಟ್ ಮಾಡ್ಕೊಂಡಷ್ಟು ಕೂರಷ್ಟು ಟೈಮ್ ನಮಗಿರಲ್ಲ. ಬೇರೆ ಬೇರೆ ಕಾಲಾನುಕ್ರಮ ಇರ್ತದೆ, ಹೊಂದಿಸಿ ಬರೆಯ ಇರ್ತದೆ, ಮತ್ತೆ ಹೇಳಿಕೆಗಳಿರ್ತದೆ. ಹಂಗಾಗಿ ನಾವು ಪಕ್ಕ ಕಾನ್ಸೆಪ್ಟ್ ತಿಳ್ಕೊಂಡು ಆ ಒಂದು ಚೌಕಟ್ಟಲ್ಲೇ ಇಂಥ ಕವಿಗಳು ಬರ್ತದೆ, ಇಂಥ ಕೃತಿಗಳು ಬರ್ತದೆ, ಸ್ವಲ್ಪ ಇದಕ್ಕೆ ಆಳ ಓದಬೇಕಾಗುತ್ತೆ. ಇಂಪಾರ್ಟೆಂಟ್ ಆಗಿ ಆ ಕಾಲಾನುಕ್ರಮ ಬಂದಾಗ ವಿಸಿಬಿಗಳು ನೆನ್ಪಿಟ್ಕೊಳ್ಳೋದು ಕಷ್ಟ. ಬಟ್ ಆದ್ರೆ ಅದನ್ನ ರಿಪೀಟ್ ಮಾಡ್ತಾ ಇದ್ರೆ ನೋಡ್ಬೋದು. ಈಗ ನೋಡ್ರಿ, ಇಂಗ್ಲಿಷ್ ಗೀತೆಗಳು ನಮಗೆ ಗೊತ್ತಿದ್ದಂಗೆ ನವ್ಯ ಇದರಲ್ಲಿ ಬರುತ್ತೆ, ಬಿ ಎಂ ಶ್ರೀ ಅವರು. ಮೈಸೂರು ಮಲ್ಲಿಗೆ ನಮ್ಮ ಇವ್ರದ್ದು KS ಅವ್ರದ್ದು. ಹೆಸರುಗತ್ತೆ ರಾಮಚಂದ್ರ ಶರ್ಮಾ ಅವ್ರದ್ದು ಸಾವಿರಾರು ನದಿಗಳು. ಈ ತರದ ಅಂಶಗಳನ್ನ ಬೇಗ ಈ ತರದ ಇದ್ ಮಾಡ್ಬೇಕಂದ್ರೆ ಸ್ವಲ್ಪ ಹೆಚ್ಚಿನ ಒಂದು ಓದು ಇರ್ಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಮತ್ತೆ ಬಂದಿದೆ ನೋಡ್ರಿ, ಇಲ್ಲಿ ಕಿಟಲ್ ನಿಘಂಟು ಇಂಗ್ಲಿಷ್ ಗೀತೆಗಳು ಭೂಮಿಗೀತ ಚಂದ್ರಗಿರಿಯ ತೀರದಲ್ಲಿ. ಇದು ಬರೀ ಕೃತಿಗಳು ಮಾತ್ರ ಹೇಳ್ತಾ ಇದೀನಿ ನಾನು. ಆನ್ಸರ್ PPT ಇದ್ ಮಾಡಕ್ ಹೋದೆ, ಬರ್ಲಿಲ್ಲ. ಹಂಗಾಗಿ ನಿಮಗೆ PDF ನೆಕ್ಸ್ಟ್ ಕೊಡಕ್ ಇದ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ಕಿಟಲ್ ನಿಘಂಟು ಇಂಗ್ಲಿಷ್ ಗೀತೆಗಳು ಭೂಮಿಗೀತ ಚಂದ್ರಗಿರಿಯ ತೀರದಲ್ಲಿ. ಸರ್ PDF ಮಾಡಿದ್ರೆ ಶೇರ್ ಮಾಡಿ ಸರ್. ಇದಾದ್ಮೇಲೆ ಇದ್ ಮಾಡ್ತೀನಿ ಸರಿ ಸರ್. ಮತ್ತೆ ಹಾಗೆ ಹೇಳ್ದಂಗೆ ಸಂಶೋಧಕರನ್ನು ಕೊಡ್ತಾರೆ, ಕವಿಗಳನ್ನು ಕೊಡ್ತಾರೆ, ವಿಮರ್ಶಕರನ್ನು ಕೊಡ್ತಾರೆ. ಬರೀ ಕವಿಗಳನ್ನ ಕಾಲಕ್ರಮ ಕೇಳಬೇಕು ಅಂತ ಇಲ್ಲ. ಈ ತರ ಕಾಲಕ್ರಮ ಒಂದಾದ್ರೆ ಮತ್ತೆ ಹೊಂದಿಸಿ ಬರೆಯಿರಿ ಅಷ್ಟೇ. ಜಾಸ್ತಿ ಆಲ್ಮೋಸ್ಟ್ ಈ ಕೃತಿಗಳನ್ನ ಕೊಟ್ಟು ಕವಿಗಳನ್ನ, ಕೃತಿಕಾರರನ್ನ ಕೊಡ್ತಾರೆ. ಹಂಗಾಗಿ ನಾವು ಪ್ರತಿ ಕವಿ ಕೃತಿಗಳನ್ನ ನೋಡಿದಾಗ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲೊಂದು ಕ್ವಶನ್ ಬಂದಿದೆ ನೋಡ್ರಿ, ಇಲ್ಲಿ ಪಕ್ಷಿಕಾಶಿ, ಗರಿ, ಅಣತೆ, ಮೈಸೂರಿ ಮಲ್ಲಿಗೆ ಇದನ್ನ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನಾವ್ ಇವಾಗ ಪಕ್ಷಿಕಾಶಿ ನಿಮ್ಗೆ ಗೊತ್ತಿದ್ದಂಗೆ ಕುವೆಂಪುರವ್ರದ್ದು, ಗರಿ ಬೇಂದ್ರೆ ಅವ್ರದ್ದು, ಅಣತೆ ಪೂತಿನ, ಮೈಸೂರು ಮಲ್ಲಿಗೆ KS ನರಸಿಂಹಸ್ವಾಮಿ ಆಗಿರುತ್ತೆ. ಅದೇ ರೀತಿ ಇನ್ನೊಂದು ಬಹು ಆಯ್ಕೆಯ ಜೋಡಣೆ ನೋಡೋದಾದ್ರೆ ಗೀತಾಭೂಷಣ ಅಂತ. ಈಗ ಈ ಕಡೆ ಕವಿಗಳನ್ನ ಹೆಸರು ಕೊಟ್ಟರು GS ಶಿವರುದ್ರಪ್ಪ, ಗೋಪಾಲಕೃಷ್ಣ ಅಡಿಗ, ಪೂರ್ಣಚಂದ್ರ ತೇಜಸ್ವಿ. ಈ ಕಡೆ ವರ್ಧಮಾನ, ಊರುಕೇರಿ, ಬದುಕು, ಕಾವ್ಯಾರ್ಥ ಚಿಂತನ, ಕಾರ್ವಾಲು ಅಂತ ಕೊಟ್ಟಿದ್ದಾರೆ. ಗೀತಾನಾಗಭೂಷಣ ಬದುಕು ಕಾದಂಬರಿಯನ್ನು ಬರೆದಿದ್ದಾರೆ. ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನೂ ಕೂಡ ಬಂದಿದೆ. JS ಶಿವರುದ್ರಪ್ಪ ಅವರದು ಕಾವ್ಯಾರ್ಥ ಚಿಂತನ, ಆಗ್ಲೇ ಹೇಳಿದ್ನಲ್ಲ. ಗೋಪಾಲಕೃಷ್ಣ ಅಡಿಗಾರದು ವರ್ಧಮಾನ, ಇದು ಕೂಡ ಮುಖ್ಯವಾದಂತಹ ಒಂದು ಕಾವ್ಯ ಇದು, ಗೋಪಾಲಕೃಷ್ಣ ಅಡಿಗರದು. ಪೂರ್ಣಚಂದ್ರ ತೇಜಸ್ವಿ ಅವರದು ಕಾರ್ವಾಲು ಅಂತ ಹೇಳ್ಬೋದು. ಇಷ್ಟು ಅಂಶಗಳನ್ನ ಹೇಳ್ತಾ ಮತ್ತೆ ಈ ಕವಿಗಳ ಕೆಲವು ಸಾಲುಗಳನ್ನ ಕೊಡ್ತಾರೆ ಅಂತ ನಾನು ನಿಮ್ಮ ಹತ್ರ ಹೇಳಿದೆ ಆಗ್ಲೇ. ನೋಡ್ರಿ, ಇಲ್ಲಿ KS ನರಸಿಂಹಸ್ವಾಮಿ ಉದಾಹರಣೆ ಒಂದು 2 ಕವಿಗಳನ್ನ ಕೊಡ್ತೀನಿ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಇದು KS ನರಸಿಂಹಸ್ವಾಮಿ ಅವರದ ಒಂದು ಸಾಲು. ರಾಯರು ಬಂದರು ಮಾವನ ಮನೆಗೆ ಅಂತೇಳಿ ಇದೊಂದು ಪದ್ಯದ್ದಾಗಿರ್ಬೋದು. ಹೆಂಡತಿಯೊಬ್ಬಳು ಮನೆಗೆ ಇದ್ದರೆ ನನಗದೆ ಕೋಟಿ ರೂಪಾಯಿ. ಅಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ. ಬಡತನವು, ಸಿರಿತನವು, ಸುಖವೋ ದುಃಖವೋ, ಇದು 4 ಈ ಬದುಕಿನೆಷ್ಟು ದುಃಖವೋ. ಬರೀ ಗೋಡೆಗಳಿಗೆ ಸಮಾಧಾನ ಹೇಳುತ್ತಿದೆ ನೀರಿಲ್ಲದನಲ್ಲಿ. ಇದು ಕೂಡ ಕ್ವಶನ್ ಆಗಿದಾವೆ ಕೆಲವು. ಮತ್ತೆ ಅದೇ ರೀತಿ ಇವರು ಗೋಪಾಲಕೃಷ್ಣ ಅಡಿಗರದು, AK ರಾಮಾನುಜನ್ ಅವ್ರದ್ದು, ಮತ್ತೆ ವಿಕ್ರು ಗೋಕಾಕ್ ಅವ್ರದ್ದು ಕೂಡ ಇಂಪಾರ್ಟೆಂಟ್ ಆಗಿ ಕ್ವಶನ್ ಆಗ್ತಾ ಇರುವಂತ ನಾವು ಅಂಶಗಳನ್ನ ಗಮನಿಸಬಹುದು. ನಿಮಗೆ ಗೊತ್ತಿರೋ ಹಾಗೆ ಅಡಿಗರ ಒಂದು ಕೆಲವು ಸಾಲುಗಳನ್ನು ನೋಡೋದಾದ್ರೆ, ಯಾವ ಮೋಹನ ಮುರುಳಿ ಕರೆಯಿತೋ ಆಗಿರ್ಬೋದು, ನಮ್ಮ ಉಸಿರು ನಮ್ಮ ಕಸುವು ಕನ್ನಡ, ಮತ್ತೆ ನನ್ನ ನಿನ್ನ ಕನ್ನಡ, ಎಲ್ಲ ಜನದ ಕನ್ನಡ, ಎಲ್ಲ ಜನದ ಕನ್ನಡ, ಈ ತರದ್ದು. ಮತ್ತೆ ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು, ಈ ತರದ್ದು ಆಗಿರ್ಬೋದು. 7 ಹೊಂಡದ ನೀರು ಕುಡಿದ ಮಂಡೂಕನಯ್ಯ ನಾನು, ಕುಪ್ಪಳಿಸುವುದೇ ನನ್ನ ಧರ್ಮ, ಕೋಟೆ ಗೋಡೆಗೆ ನಮ್ಮ ಎಣಗಳೇ ಮೆಟ್ಟಿಲು, ನಮ್ಮ ಸಾವೇ ನೋವೆ ಅಂತ ಈ ತರದ ಅಂಶಗಳಾಗಿರ್ಬೋದು. ಮತ್ತೆ ಅಸಂಗತ ನಾಟಕದ ಬಗ್ಗೆ ಸ್ವಲ್ಪ ನಿಮ್ಗೆ ಹೇಳೋದಾದ್ರೆ, ಅಸಂಗತ ನಾಟಕದ ಬಗ್ಗೆನೂ ಕೂಡ ಕ್ವಶನ್ಗಳಾಗ್ತಿರುತ್ತೆ. ಈ ಒಂದು ಅಸಂಗತ ನಾಟಕದಲ್ಲಿ ನವ್ಯದಲ್ಲಿ ಬರುವಂತದ್ದಾಗಿದ್ರೆ ನಾವು ಗಿರೀಶ್ ಕಾರ್ನಾಡ್ ಆಗಿರ್ಬೋದು, ಅನಂತ ಮೂರ್ತಿ ಅವರಾಗಿರ್ಬೋದು, ಮುಖ್ಯವಾಗಿ P ಲಂಕೇಶ್ ಮತ್ತೆ ಚಂದ್ರಶೇಖರ್ ಪಾಟೀಲ, ಇವರು ಒಂದು ಅಸಂಗತ ನಾಟಕಗಳನ್ನ ರಚಿಸಿದ್ದಾರೆ. ಈ ಮತ್ತೆ ಕಾದಂಬರಿಯನ್ನ ನೋಡೋದಾದ್ರೆ ತುಂಬಾ ಚರ್ಚಿತವಾದಂತ ಒಂದು ಇವ್ರದ್ದು ಗಿರಿ ಅವರ ಗತಿಸ್ಥಿತಿ ಇದೆಯಲ್ಲ, ಅದು ಕೂಡ ಒಂದು ಕಾಫ್ಕಾನ ಒಂದು ಪ್ರಭಾವ ಇರುವಂತ ಒಂದು ಕಾದಂಬರಿ ಆಗಿರುತ್ತೆ. ಇಲ್ಲಿ ಚಂದ್ರಶೇಖರ್ ಪಾಟೀಲ್ ರವರು ಆಗಲೇ ಹೇಳಿದ್ವಲ್ಲ ನಾವು, ಇದು
ಕೊಡೆಗಳು ನಾಟಕ ಆಗಿರ್ಬೋದು. ಈ ಒಂದು ನಾಟಕದಲ್ಲಿ ಕ್ಷ ಮತ್ತು ಯಾ ಎರಡು ಪಾತ್ರಗಳು ಬರ್ತವೆ. ಈ ಪಾತ್ರಗಳನ್ನ ಕೇಳ್ತಾರೆ ಹಿಂಗೆ. ಅಲ್ಲಿ ಅದ್ರಗಳ ಹೆಸರೇ ಇರಲ್ಲ ಕೆಲವೊಂದಕ್ಕೆ. ಮತ್ತೆ ಅಲ್ಲಿ ನೋಡ್ಬೇಕು ವಾಚ್. ಇದು ಒಂದ್ ಸಣ್ಣದು ಹೇಳ್ತೀನಿ ನಿಮ್ಗೆ. ವಾಚ್ ಕಟ್ಟಿದವನಲ್ಲಿ ಗಂಟೆ ಕೇಳಿದರೆ ಅವ ಆಕಾಶ ನೋಡಿ ಉತ್ತರಿಸುತ್ತಾನೆ. ಯಾ ತನ್ನ ಹೆಸರು ಕಾಯಿ ಎಂದರೆ ಯಾ ಅಲಸಂದೆ ಕಾಯಿ ಅನ್ನುತ್ತಾನೆ. ಕೊಡೆ ಬದಲಾಯಿಸುತ್ತಾ ಹೆಸರು ಬದಲಾಯಿಸುತ್ತಾ ಅಸ್ತಿತ್ವವೇ ಅನಗತ್ಯವಾಗಿ ಸಮಸ್ಯೆ ಆಗುವುದನ್ನು ತೋರಿಸ್ತಾರೆ. ಇಂತರದ ಅಂಶಗಳನ್ನು ಕೂಡ ನಾವು ಇಲ್ಲಿ ನೋಡ್ಬೇಕಾಗುತ್ತೆ. ಮತ್ತೆ ರತ್ನ ಅವರದ ಕ್ವಶನ್ ಆಗ್ತಿರುತ್ತೆ. ಒಂದು ನಾಟಕ ಎಲ್ಲಿಗೆ ಅಂತೇಳಿ 1969ರಲ್ಲಿ. ಮತ್ತೆ ಗೋಡೆ ಬೇಕೆ ಗೋಡೆ, ಇದು ಕೂಡ ಕ್ವಶನ್ ಆಗಿರುವಂತದ್ದು. ಎಲ್ಲಿಗೆ ನಾಟಕದ ಪಾತ್ರಗಳನ್ನು ನೋಡ್ರಿ, ದೊಡ್ಡವನು ಮತ್ತು ಚಿಕ್ಕವನು ಉದ್ದೇಶವಿಲ್ಲದೆ ಒಬ್ಬರನ್ನೊಬ್ಬರು ಹುಡುಕ್ತಾರೆ. ಈ ತರದಾಗಿರ್ಬೋದು. ಮತ್ತೆ ರತ್ನ ಅವರದ್ದು ಇನ್ನೊಂದು ಕ್ವಶನ್ ಕೂಡ ಆಗಿದೆ, ಬೋಂತೆ ಅಂತೇಳಿ. ಈ ತರದ ಅಂಶಗಳನ್ನ ನಾವು ನೋಡ್ಬೋದಾಗಿದೆ. ಮತ್ತೆ ಏನಾದ್ರು ಕ್ವಶನ್ ಇದ್ರೆ ನೀವು ಕೇಳ್ರಿ, ನಾನು ಹಂಗೆ ಉತ್ತರಿಸಕ್ಕೆ ಪ್ರಯತ್ನ ಪಡ್ತೀನಿ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಪ್ರಗತಿಶೀಲ ಸಾಹಿತ್ಯದ ಬಗ್ಗೆ ವಿಷಯ ವಿವರಣೆ ಮಾಡಿರ್ತಕ್ಕಂಥ ತಿಪ್ಪೇಸ್ವಾಮಿ ಸರ್ ಆಗ್ಲಿ, ತಾವಾಗ್ಲಿ ಹೇಳಿರುವಂತ ಈ ಕಾಲಘಟ್ಟದ ಕವಿಗಳ ಬಗ್ಗೆ ವಿವರಣೆ ನೀಡಿದ್ದು ಉತ್ತಮವಾಗಿತ್ತು ಸರ್. ಜೊತೆಗೆ ಈ ವಿವರಣೆ ಒಳಗ ಈ ಕಾಲಘಟ್ಟದೊಳಗ್ ಬರುವಂತ ಮಹಿಳಾ ಸಾಹಿತಿ ಬಗ್ಗೆ ನೀವು ಒಬ್ಬ ಲೇಖಕಿ ಬಗ್ಗೆನೂ ಹೇಳಲಿಲ್ಲ. ಮತ್ತೆ ಈ ಕಾಲಘಟ್ಟ ಅಂದ್ರೆ 1950ರಿಂದ 1980ರ ಒಂದು ಕಾಲಾವಧಿ ಒಳಗ ಪ್ರಮುಖವಾದ ಕವಿಗಳು, ಪ್ರಮುಖವಾದ ಕೃತಿಗಳು, ಇದ್ರ ಬಗ್ಗೆ ಪ್ರಶ್ನೆ ಬರ್ಬೋದು ಅಂತ ಹೇಳಿದ್ರಿ. ಆದ್ರೆ ಇಲ್ಲಿವರೆಗೂನು ಪ್ರಗತಿಶೀಲ ಮತ್ತು ನವ್ಯ ಕಾಲಘಟ್ಟದೊಳಗೆ ಯಾವ ಮಹಿಳಾ ಸಾಹಿತಿ ಬಗ್ಗೆ ಪ್ರಶ್ನೆಗಳೇ ಬಂದಿಲ್ವಾ? ಅಥವಾ ಅದು ಇಂಪಾರ್ಟೆಂಟೇ ಅಲ್ವಾ? ಅಥವಾ ಮುಂದ್ ಕೇಳೋದೂನು ಇಲ್ವಾ ಅನ್ನೋದು ನನ್ನ ಪ್ರಶ್ನೆ ಸರ್. ಆಯ್ತು ಮೇಡಮ್, ಆಯ್ತು. ತಾವು ಕೂಡ ಮಹಿಳೆ ಆಗಿದ್ರೆ ಅದ್ರ ಬಗ್ಗೆ ನಾವು ಹೇಳಬೇಕಾಗಿತ್ತು. ಈ ಒಂದು ಕಾಲ ಮಿತಿಯಲ್ಲಿ ಏನಾದ್ರು ನಮ್ಗೆ ಇದಾಗುತ್ತೆ ಅಂತೇಳಿ ಸ್ವಲ್ಪ ಹೌದು ಮೇಡಮ್, ಆಗತ್ತೆ. ಕ್ವಶನ್ಗಳು ಬಂದೇ ಬರುತ್ತೆ. ಯಾಕಪ್ಪ ಅಂದ್ರೆ ಈಗಾಗಲೇ ಕೇಳಿದಾರೆ ಮೇಡಮ್. ಗೀತಾ ನಾಗಭೂಷಣ ಆಗಿರ್ಬೋದು, ಅನುಪಮ ನಿರಂಜನ ಆಗಿರ್ಬೋದು, ತ್ರಿವೇಣಿ ಆಗಿರ್ಬೋದು, ವೈದೇಹಿ ಆಗಿರ್ಬೋದು, ಕೇಳಿದಾರೆ ಸರ್. ಸಾವಿತ್ರಮ್ಮ. ಇನ್ನು ಯಾವ ಕವಿ ಬಂದು ಈ ಪ್ರಶ್ನೆ ಬರ್ಬೋದು, ಈ ತರ ಕೇಳಬಹುದು ಅಂತ ನೀವು ಎಲ್ಲೂ ಕೂಡ ಅದನ್ನ ಹೇಳಿಲ್ಲ ಸರ್. ಅದಕ್ಕೆ ನನ್ಗೆ ಈ ಪ್ರಶ್ನೆ ಬಂತು ಸರ್. ಇಲ್ಲ ಮೇಡಮ್, ಕಡ್ಡಾಯವಾಗಿ ಲೇಖಕಿಯರ ಮೇಲೆ ಕಡ್ಡಾಯವಾಗಿ 2ರಿಂದ 3-4 ಕ್ವಶನ್ ಅಂತ ಇದೆ. ಹಾ ಸರ್. ಶಶಿಕಲಾ ವೀರಯ್ಯ ಸ್ವಾಮಿ ಅವ್ರದ್ದೊಂದು ಪ್ರಶ್ನೆ ಆಗಿದೆ ಸರ್. ಪ್ರಶ್ನೆ ಸಮಯದ ಅಭಾವ ಇರೋದ್ರಿಂದ ಎಲ್ಲ ಹೇಳಲಿಕ್ಕೆ ಆಗಿಲ್ಲ ಸರ್. ಒಬ್ರನ್ನಾದ್ರೂ ತಗೋಬೋದಿತ್ತು ಸರ್. ಈ ತರ ಪ್ರಶ್ನೆ ಬರ್ಬೋದು ಅಂತ ಒಬ್ರನ್ನಾದ್ರೂ ತಗೋಬೋದಿತ್ತಲ್ಲ ಸರ್. ಹೌದು ಮೇಡಮ್, ತಗೋಬಹುದು. ಸಮಯದ ಅಭಾವದಿಂದ ತಗೊಳಕ್ ಆಗಿಲ್ಲ, ಕ್ಷಮೆ ಇರ್ಲಿ. ಕಡ್ಡಾಯವಾಗಿ ಮಹಿಳಾ ಲೇಖಕಿಯರ ಮೇಲೆ ಪ್ರಶ್ನೆಗಳು ಬಂದೇ ಬರ್ತಾವ. 2ರಿಂದ 3 ಕ್ವಶನ್ ಅಂತ ಖಂಡಿತ ಬರ್ತಾವ. ಹಾ ಸರ್. ಚೆನ್ನಾಗಿತ್ತು ಸರ್, ಕ್ಲಾಸ್ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು. ಸಂತೋಷ್ ಸರ್ ಅವ್ರಿಗೆ ನನ್ನ ಪ್ರಶ್ನೆ. ಸರ್ ನಮಸ್ತೆ, ಹೇಳಿ ಸರ್. ನಮಸ್ಕಾರ ಸರ್. ಇದು ನವ್ಯ ಸಾಹಿತ್ಯದ ಮೇಲೆ ಪ್ರಭಾವ ಬೀರಿದ ವಾದ ಅಂತ ಹೇಳದಲ್ಲ ಸರ್, ಅದು ಯಾವುದು ವಾದ ಅಂತ ಹೇಳಕ್ಕಾಗತ್ತೆ ಸರ್? ಸರ್, ನವ್ಯ ಸಾಹಿತ್ಯದ ಮೇಲೆ ಪ್ರಭಾವ ಬೀರಿದ ವಾದ ಅಂತ ಹೇಳಿದ್ರೆ ಯಾವ ವಾದ ಪ್ರಭಾವ? ಓಕೆ ಸರ್. ಅಲ್ಲಿ ವಾದಗಳಂತ ಬಂದಾಗ ಸರ್ ನಮಗೆ ಈ ಸಂಕೇತವಾದ ಮತ್ತು ಪ್ರತಿಮಾವಾದಗಳು ಅಂತ ಒಂದು ನೋಡ್ಬೋದು ಸರ್. ಓಕೆ ಸರ್.